Hello everyone. Welcome to Learn Online. I am Bhuvaneshwari, General Studies Trainer. ಸೊ ನಾವೇನ್ ಜನರಲ್ ಸ್ಟಡೀಸ್ MCQ ಪ್ಲಸ್ ಕಾನ್ಸೆಪ್ಟ್ ಅಂತ ಹೇಳಿ ಸೀರೀಸ್ ನ ಸ್ಟಾರ್ಟ್ ಮಾಡಿದ್ವಿ. ಅದು ಸ್ಪೆಷಲಿ ಫಾರ್ ದಿ ಸ್ಟೇಟ್ ಗವರ್ನಮೆಂಟ್ ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗ್ತಿರೋರ್ಗೆ. ಸೊ ಆ ಸೀರೀಸ್ ನ 2ನೇ ಕ್ಲಾಸ್ ಇವತ್ತು. ಸೊ ಇವತ್ತಿನ ಕ್ಲಾಸ್ ನ ಕಂಟಿನ್ಯೂ ಮಾಡೋಣ. ಸೊ ನಿನ್ನೆ ನಿಮ್ಗೆ ಏನು ಬೇರೆ ಕ್ಲಾಸ್ ಇದ್ದಿದ್ರಿಂದ 4 ಗಂಟೆಗೆ ಲೈವ್ ಕ್ಲಾಸ್ ತಗೊಳಕ್ಕಾಗಿಲ್ಲ. ಸೊ ಇವತ್ತು ಕೂಡ ಇದು ಲೈವ್ ಕ್ಲಾಸ್ ಆಗಿರೋದಿಲ್ಲ. ಇಲ್ಲಿ ಏನು ಆ ಟೈಮಲ್ಲಿ ನಮ್ಗೆ ಬೇರೆ ಕ್ಲಾಸ್ ಇರೋದ್ರಿಂದ ಈ ವಿಡಿಯೋ ರೆಕಾರ್ಡೆಡ್ ಕ್ಲಾಸ್ ಆಗಿರುತ್ತೆ. ಸೊ ಇಲ್ಲೂ ಕೂಡ ಸೇಮ್ ನಾನು ಲೈವ್ ಕ್ಲಾಸ್ ಅಲ್ಲಿ ಏನ್ ಡಿಸ್ಕಸ್ ಮಾಡ್ತೀನಲ್ಲ ಅದನ್ನೇ ಡಿಸ್ಕಸ್ ಮಾಡ್ತೀನಿ. ಬಟ್ ಇಲ್ಲಿ ನಿಮ್ ಜೊತೆ ಅಂದ್ರೆ ಡೈರೆಕ್ಟ್ ಆಗಿ ನಾವು ಇಂಟ್ರಾಕ್ಟ್ ಮಾಡೋದಕ್ಕಾಗಲ್ಲ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ಮತ್ತೆ ಲೈವ್ ಕ್ಲಾಸ್ ಯಾವಾಗ ತಗೊಂತೀವಲ್ಲ ಅವಾಗ ಬೇಕಾದ್ರೆ ನೀವು ಏನೇ ಡೌಟ್ಸ್ ಇದ್ರು ಕೂಡ ಕೇಳ್ಬೋದು. ಓಕೆ, ಇದು ಸೆಕೆಂಡ್ ಕ್ಲಾಸ್ ಆಗಿರುತ್ತೆ. ಓಕೆ, ಏನ್ ನಾವು ಫಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ ಅದೇ ಟೈಪ್ MCQ ಜೊತೆಗೆ ಕಾನ್ಸೆಪ್ಟ್ ನ ಕಲಿತಾ ಹೋಗ್ತೀವಿ. ಸೊ ಅವತ್ ಫಸ್ಟ್ ಕ್ಲಾಸ್ ಅಲ್ಲಿ ಏನ್ ಡಿಸ್ಕಸ್ ಮಾಡಿದ್ವಿ ಅದಾದ್ಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಇವತ್ತಿನ ಕ್ಲಾಸ್ ಅಲ್ಲೂ ಕೂಡ ಏನು ಇಂಡಿಯಾದ ಫಿಸಿಯೋಗ್ರಫಿಕ್ ಡಿವಿಷನ್ಸ್ ಏನ್ ಬರುತ್ತಲ್ಲ ಅದ್ರ ರಿಲೇಟೆಡ್ ಕ್ವಶನ್ಸ್ ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ ಓಕೆ, ಇಲ್ಲಿವರೆಗೂ ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ಕ್ಲಾಸ್ ಅಲ್ಲಿ. ಸೊ ನೆಕ್ಸ್ಟ್ ಏನೇನ್ ಇನ್ನು ಡಿಫ್ರೆಂಟ್ ಏನ್ ಕ್ವಶನ್ಸ್ ಬರುತ್ತೆ ಈ ಒಂದು ಟಾಪಿಕ್ ಅಲ್ಲಿ ಅದನ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್, ಚೋಟಾ ನಾಗಪುರ ಪ್ಲಾಟ್ಯೂ ಇಸ್ ಪಾಪ್ಯುಲರ್ಲಿ ನೋನ್ ಆಸ್. ಸೊ ಚೋಟಾ ನಾಗಪುರ ಪ್ರಸ್ಥಭೂಮಿಯನ್ನು ಜನಪ್ರಿಯವಾಗಿ ಏನೆಂದು ಕರೆಯುತ್ತಾರೆ? ಸೊ ರೈಸ್ ಬೌಲ್ ಆಫ್ ಇಂಡಿಯಾ, ರೂರ್ ಆಫ್ ಇಂಡಿಯಾ, ಸ್ಪೈಸ್ ಗಾರ್ಡನ್ ಆಫ್ ಇಂಡಿಯಾ, ಗಾರ್ಡನ್ ಆಫ್ ಇಂಡಿಯಾ. ಸೊ ಇಲ್ಲಿ ನಾನು ಕೂಡ ನಿಮ್ಗೆ ಫಸ್ಟ್ ಕ್ವಶನ್ ಹೇಳ್ತೀನಿ, ಕ್ವಶನ್ ಆದ್ಮೇಲೆ ಸ್ವಲ್ಪ ಟೈಮ್ ಕೊಡ್ತೀನಿ. ಸೊ ನೀವು ಆನ್ಸರ್ ಅಂದ್ರೆ ಏನ್ ಆನ್ಸರ್ ಬರುತ್ತೆ ಅಂತ ಥಿಂಕ್ ಮಾಡಿ ಆಮೇಲೆ ಅದಕ್ಕೆ ಎಕ್ಸ್ಪ್ಲನೇಷನ್ ನ ಕೊಡ್ತಾ ಹೋಗ್ತೀನಿ. ಸೊ ನಾವು ಚೋಟಾ ನಾಗಪುರ ಪ್ಲಾಟ್ಯೂನ ಏನಂತ ಹೇಳ್ತೀವಿ? ಸೊ ನಿಮ್ಗೆ ಗೊತ್ತಿರುತ್ತೆ, ಇದು ರೂರ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಸೊ ಚೋಟಾ ನಾಗಪುರ ಪ್ಲಾಟ್ಯೂ ನ ರೂರ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಆಪ್ಷನ್ ಬಿ ಕರೆಕ್ಟ್. ಮತ್ತೆ ಮಿನರಲ್ ಹಾಟ್ಲ್ಯಾಂಡ್ ಆಫ್ ಇಂಡಿಯಾ ಅಂತ ಕೂಡ ಹೇಳ್ತಾರೆ. ಮಿನರಲ್ ಸ್ಟೋರ್ ಹೌಸ್ ಆಫ್ ಇಂಡಿಯಾ ಅಂತ ಕೂಡ ಹೇಳ್ತಾರೆ. ಏನ್ಕೆಂದ್ರೆ ನಾವು ಮೇಜರ್ ಮಿನರಲ್ಸ್ ಎಲ್ಲ ಸಿಗೋದು ನಮ್ಗೆ ಈ ಒಂದು ಚೋಟಾ ನಾಗಪುರ ಪ್ಲಾಟ್ಯೂನಲ್ಲೇನೆ. ಸೊ ಅದಕ್ಕೆ ಇದನ್ನ ರೂರ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಸೊ ರೂರ್ ಅಂದ್ರೆ ಏನಂದ್ರೆ ಇದು ಜರ್ಮನಿನಲ್ಲಿರುವಂತ ಒಂದು ಇಂಡಸ್ಟ್ರಿಯಲ್ ಏರಿಯಾ. ಆ ಒಂದು ಏರಿಯಾ ಅಲ್ಲಿ ಯಾವ ತರ ಜರ್ಮನಿನಲ್ಲಿ ಫೇಮಸ್ ಅಲ್ವಾ, ಸೊ ಅದನ್ನ ಇಂಡಿಯಾ ಕಂಪೇರ್ ಮಾಡಿ ಈ ಚೋಟಾ ನಾಗಪುರ ಪ್ಲಾಟ್ಯೂನ್ ಏನಂತ ಹೇಳ್ತಾರೆ? ರೂರ್ ಆಫ್ ಇಂಡಿಯಾ ಅಂತ ಅನ್ಬಿಟ್ಟು ಹೇಳ್ತಾರೆ. ಸೊ ಹಾಗಾದ್ರೆ ರೈಸ್ ಬೌಲ್ ಅಂತ ಅನ್ಬಿಟ್ಟು ಯಾವ್ದನ್ನ ಹೇಳ್ತಾರೆ? ಸೊ ರೈಸ್ ಬೌಲ್ ಅಂತ ಹೇಳಿ ಆಂಧ್ರ ಪ್ರದೇಶನ ಹೇಳ್ತಾರೆ. ಸೊ AP ಆಂಧ್ರ ಪ್ರದೇಶನ ರೈಸ್ ಬೌಲ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಅದೇ ತರ ಸ್ಪೈಸ್ ಗಾರ್ಡನ್ ಅಂತ ಹೇಳಿ ಕೇರಳನ ಹೇಳ್ತಾರೆ. ಸೊ ಈ ತರ ಸಮ್ ನಿಕ್ ನೇಮ್ಸ್ ಇರುತ್ತೆ ಒಂದೊಂದ್ ಸ್ಟೇಟಿಗೆ. ಸೊ ಅದ್ರ ರಿಲೇಟೆಡ್ ಕೂಡ ನಿಮ್ಗೆ ಡೈರೆಕ್ಟ್ ಆಗಿ ಕ್ವಶನ್ ನ ಕೇಳ್ಬೋದು. ಇದೆಲ್ಲಾನು ಕೂಡ ನಿಮ್ಗೆ ಗೊತ್ತಿರ್ಬೇಕು. ಮತ್ತೆ ಗಾರ್ಡನ್ ಆಫ್ ಇಂಡಿಯಾ ಅಂತ ಹೇಳಿ ಕರ್ನಾಟಕನ ಹೇಳ್ತಾರೆ. ಗಾರ್ಡನ್ ಸಿಟಿ ಅಂತ ಬಂದ್ರೆ ಬ್ಯಾಂಗ್ಳೂರ್. ಸೊ ಬ್ಯಾಂಗ್ಳೂರ್ ಬನ್ನಿ ಗಾರ್ಡನ್ ಸಿಟಿ ಆಫ್ ಇಂಡಿಯಾ. ಅದೇ ಗಾರ್ಡನ್ ಆಫ್ ಇಂಡಿಯಾ ಅಂತ ಬಂದ್ರೆ ಅದು ಕರ್ನಾಟಕ. ಸೊ ಇಲ್ಲಿ ಪ್ಲೆಸೆಂಟ್ ಏನು ಎನ್ವಿರಾನ್ಮೆಂಟ್ ಇದೆ, ಅದೇ ತರ ಏನೋ ಸೋ ಮೆನಿ ಗಾರ್ಡನ್ಸ್, ಏನು ಗ್ರೀನರಿ ಎನ್ವಿರಾನ್ಮೆಂಟ್ ಎಲ್ಲ ನಾವಿಲ್ಲಿ ನೋಡ್ತೀವಿ ಕರ್ನಾಟಕದಲ್ಲಿ. ಸೊ ಅದಕ್ಕೆ ಇದನ್ನ ಗಾರ್ಡನ್ ಆಫ್ ಇಂಡಿಯಾ ಅಂತ ಹೇಳಿ ಹೇಳ್ತಾರೆ. ಓಕೆ, ಇದು ಫಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್, ದಿ ಅರಾವಳಿ ರೇಂಜ್ ಎಕ್ಸ್ಟೆಂಡ್ಸ್ ಫ್ರಮ್. ಅರಾವಳಿ ಪರ್ವತ ಶ್ರೇಣಿಯು ಎಲ್ಲಿಂದ ಎಲ್ಲಿಯವರೆಗೆ ಹರಡಿದೆ? ಗುಜರಾತ್ ಟು ಡೆಲ್ಲಿ, ರಾಜಸ್ಥಾನ್ ಟು ಒಡಿಶಾ, ಪಂಜಾಬ್ ಟು ಅಸ್ಸಾಂ, ಮಹಾರಾಷ್ಟ್ರ ಟು ಕರ್ನಾಟಕ. ಸೊ ನಿಮ್ಗೆ ಗೊತ್ತಿರುತ್ತೆ, ಇವನ್ ಲಾಸ್ಟ್ ಕ್ಲಾಸ್ ಅಲ್ಲೂ ಕೂಡ ನಾವು ಸಮ್ ಕ್ವಶನ್ಸ್ ನ ಡಿಸ್ಕಸ್ ಮಾಡಿದೀವಿ ಅರಾವಳಿ ರೇಂಜಸ್ ರಿಲೇಟೆಡ್. ಸೊ ಈಗ ಅರಾವಳಿ ರೇಂಜಸ್ ನಮ್ಗೆ ಎಲ್ಲಿಂದ ಅಂದ್ರೆ ಯಾವ ಸ್ಟೇಟ್ ಇಂದ ಯಾವ ಸ್ಟೇಟ್ ವರ್ಗು ಅದು ಏನೋ ಹರಡ್ಕೊಂಡಿದೆ ಅಂತ ಅನ್ಬಿಟ್ಟು ಕ್ವಶನ್ ನ ಕೇಳ್ತಿದ್ದಾರೆ. ಸೊ ಆನ್ಸರ್ ಮಾಡಿ. ಓಕೆ, ಇದಕ್ಕೆ ನಮ್ಗೆ ಆನ್ಸರ್ ಏನ್ ಬರುತ್ತೆ? ಗುಜರಾತ್ ಇಂದ ಡೆಲ್ಲಿವರೆಗೂ. ಸೊ ಗುಜರಾತ್, ರಾಜಸ್ಥಾನ್, ಹರಿಯಾಣ, ಫೈನಲಿ ಡೆಲ್ಲಿನಲ್ಲಿ ಏನಾಗುತ್ತೆ ಎಂಡ್ ಆಗುತ್ತೆ. ಸೊ ಅರಾವಳಿ ರೇಂಜಸ್ ಒಟ್ಟು ನಮ್ಗೆ ಏನು ಗುಜರಾತ್ ಬರುತ್ತೆ, ಗುಜರಾತ್ ಇಂದ ನೆಕ್ಸ್ಟ್ ರಾಜಸ್ಥಾನ್, ಮತ್ತೆ ಹರಿಯಾಣ, ಫೈನಲಿ ಡೆಲ್ಲಿ ಅಲ್ಲಿವರೆಗೂ ಏನಾಗಿದೆ ಹರಡ್ಕೊಂಡಿದೆ. ಸೊ ಅರಾವಳಿ ರೇಂಜ್ ಇಸ್ ದಿ ಒನ್ ಆಫ್ ದಿ ಓಲ್ಡೆಸ್ಟ್ ಫೋಲ್ಡ್ ಮೌಂಟೇನ್. ಸೊ ನನ್ನ ಲಾಸ್ಟ್ ಕ್ಲಾಸ್ ಅಲ್ಲೂ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ, ಓಲ್ಡೆಸ್ಟ್ ಫೋಲ್ಡ್ ಮೌಂಟೇನ್ ಅಂತ ಬಂದ್ರೆ ಅದು ಅರಾವಳಿ ರೇಂಜಸ್. ಅದೇ ಯಂಗೆಸ್ಟ್ ಫೋಲ್ಡ್ ಮೌಂಟೇನ್ ಅಂತ ಬಂದ್ರೆ ಅದು
ಹಿಮಾಲಯಾಸ್ ಆಗಿರುತ್ತೆ. ಸೊ ಫೋಲ್ಡ್ ಮೌಂಟೇನ್ ಅಂದ್ರೆ ಕನ್ನಡದಲ್ಲಿ ಮಡಿಕೆ ಪರ್ವತಗಳು ಅಂತ ಹೇಳ್ತಾರೆ. ಸೊ ಅತ್ಯಂತ ಪ್ರಾಚೀನವಾದ ಮಡಿಕೆ ಪರ್ವತ ಅಂತ ಬಂದ್ರೆ ಅದು ಅರಾವಳಿ ಪರ್ವತ ಶ್ರೇಣಿ. ಸೊ ಇದು ನಮ್ಗೆ ಏನು ಇಟ್ ಎಕ್ಸ್ಟೆಂಡ್ ಫಾರ್ ಅಬೌಟ್ 700 ಕಿಲೋಮೀಟರ್. ಸೊ ಅಂದ್ರೆ ಇಷ್ಟು ಅಗಲವಾಗಿ ಅಂದ್ರೆ ಉದ್ದವಾಗಿದೆ. ಫ್ರಮ್ ಪಾಲನ್ಪುರ್ ಗುಜರಾತ್ ಇಂದ ಥ್ರೂ ರಾಜಸ್ಥಾನ್, ಹರಿಯಾಣ ಅಪ್ ಟು ಡೆಲ್ಲಿ ಇಲ್ಲಿವರೆಗೂ ಏನಾಗಿದೆ ಎಕ್ಸ್ಟೆಂಡ್ ಆಗಿದೆ. ಹೈಯೆಸ್ಟ್ ಪೀಕ್ ಆಫ್ ಅರಾವಳಿಸ್ ಅಂತ ಬಂದ್ರೆ ಅದು ಗುರುಶಿಖರ್. ಗುರುಶಿಖರ್ ಅರಾವಳಿನಲ್ಲಿನೇ ಹೈಯೆಸ್ಟ್ ಪೀಕ್ ಆಗಿರುತ್ತೆ. ಓಕೆ, ಹೈಯೆಸ್ಟ್ ಪೀಕ್ ಬಂದ್ರೆ ಅರಾವಳಿನಲ್ಲಿ ಗುರುಶಿಖರ್ ಆಗಿರುತ್ತೆ. ಸೊ ಇದ್ರ ಅಂದ್ರೆ ಹೈಟ್ ಬಂದು 1722 ಮೀಟರ್ ಅಷ್ಟು ಹೈಟ್ ಇದೆ. ಅದು ಎಲ್ಲಿದೆ ಅಂದ್ರೆ ಇನ್ ಮೌಂಟ್ ಅಬು, ರಾಜಸ್ಥಾನ್. ಸೊ ಇಲ್ಲಿ ಈ ಒಂದು ಗುರುಶಿಖರ್ ಬರುತ್ತೆ. ಸೊ ಇಷ್ಟು ನಿಮ್ಗೆ ಅಬೌಟ್ ಅರಾವಳಿ ರೇಂಜಸ್. ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಪ್ಲಾಟ್ಯೂ ಇಸ್ ಫೇಮಸ್ ಫಾರ್ ದಿ ಬ್ಲಾಕ್ ಸಾಯಿಲ್? ಸೊ ಯಾವ ಪ್ಲಾಟ್ಯೂ ಅಂದ್ರೆ ಕಪ್ಪು ಮಣ್ಣಿಗೆ ಪ್ರಸಿದ್ಧವಾದ ಪ್ರಸ್ಥಭೂಮಿ ಯಾವುದು? ಚೋಟನಾಗಪುರ ಪ್ಲಾಟ್ಯೂ, ಮೇಘಾಲಯ ಪ್ಲಾಟ್ಯೂ, ಡೆಕ್ಕನ್ ಪ್ಲಾಟ್ಯೂ, ಮಾಳ್ವಾ ಪ್ಲಾಟ್ಯೂ. ಮೇ ಬಿ ಕ್ವಶನ್ ರಿಪೀಟ್ ಆಗಿರ್ಬೋದು ಅನ್ಸುತ್ತೆ. ಸೊ ಯಾವ ಒಂದು ಪ್ಲಾಟ್ಯೂ ಬ್ಲಾಕ್ ಸಾಯಿಲ್ ಗೆ ಫೇಮಸ್ ಆಗಿದೆ? ಸೇಮ್ ಕ್ವಶನ್ ನಾವು ಡಿಸ್ಕಸ್ ಮಾಡಿದ್ವಿ ಅನ್ಸುತ್ತೆ ಲಾಸ್ಟ್ ಕ್ಲಾಸ್ ಅಲ್ಲಿ. ಸೊ ಆನ್ಸರ್ ಮಾಡಿ. ಇದಕ್ಕೆ ಆನ್ಸರ್ ಬಂದ್ರೆ ನಮ್ಗೆ ಡೆಕ್ಕನ್ ಪ್ಲಾಟ್ಯೂ. ಸೊ ಡೆಕ್ಕನ್ ಪ್ಲಾಟ್ಯೂ ಅಂದ್ರೆ ಇಲ್ಲಿ ನಾವು ಮೇಜರ್ ಆಗಿ ಬ್ಲಾಕ್ ಸಾಯಿಲ್ ನ ನೋಡ್ತೀವಿ. ಏನಕ್ಕೆ ಅಂದ್ರೆ ಇಲ್ಲಿ ನಮ್ಗೆ ಏನು ಈ ಬಸಾಲ್ಟಿಕ್ ರಾಕ್ಸ್ ಏನಾಗಿದೆ, ಬಸಾಲ್ಟಿಕ್ ಲಾವಾ ಅದು ಎರಪ್ಟ್ ಆಗಿ ಇಲ್ಲಿ ಸಾಲಿಡಿಫೈ ಆಗಿ ಈ ಒಂದು ಡೆಕ್ಕನ್ ಪ್ಲಾಟ್ಯೂ ಫಾರ್ಮ್ ಆಗಿರೋದು. ಸೊ ಅದಕ್ಕೇನೆ ಇಲ್ಲಿ ಆ ಬಸಾಲ್ಟಿಕ್ ಲಾವಾ ಇಂದಾನೆ ಫಾರ್ಮ್ ಆಗಿರೋದ್ರಿಂದ ಇಲ್ಲಿ ನಾವು ಬ್ಲಾಕ್ ಸಾಯಿಲ್ ನ ನೋಡ್ತೀವಿ. ಸೊ ಅದು ಮೇಜರ್ ರೀಸನ್ ಗೊತ್ತಿರ್ಬೇಕು ಏನಕ್ಕೆ ಬ್ಲಾಕ್ ಸಾಯಿಲ್ ನ ನೋಡ್ತೀವಿ ಅಂತ. ಸೊ ಮತ್ತೆ ಬ್ಲಾಕ್ ಸಾಯಿಲ್ ನಲ್ಲಿ ಯಾವ ಒಂದು ಮೇಜರ್ ಕ್ರಾಪ್ ನ ಗ್ರೋ ಮಾಡ್ತಾರೆ ಅಂದ್ರೆ ಕಾಟನ್ ಮೇಜರ್ ಆಗಿ ಬ್ಲಾಕ್ ಸಾಯಿಲ್ ನಲ್ಲೇನೆ ಗ್ರೋ ಮಾಡೋದು. ಸೊ ಮತ್ತೆ ಡೆಕ್ಕನ್ ಪ್ಲಾಟ್ಯೂ ಬಂದ್ರೆ ನಮ್ಗೆ ಇಟ್ ಈಸ್ ಪಾರ್ಟ್ ಆಫ್ ದಿ ಪೆನಿನ್ಸುಲಾ ಪ್ಲಾಟ್ಯೂ. ಸೊ ಪೆನಿನ್ಸುಲಾ ಪ್ಲಾಟ್ಯೂ ನಲ್ಲಿ 2 ಭಾಗ ಬರುತ್ತೆ. ಒಂದು ಸೆಂಟ್ರಲ್ ಐಲ್ಯಾಂಡ್ ಅಂತ ಬರುತ್ತೆ, ಇನ್ನೊಂದು ಡೆಕ್ಕನ್ ಪ್ಲಾಟ್ಯೂ. ಸೊ ಡೆಕ್ಕನ್ ಪ್ಲಾಟ್ಯೂ ಬಂದು ಪಾರ್ಟ್ ಆಫ್ ದಿ ಪೆನಿನ್ಸುಲಾ ಪ್ಲಾಟ್ಯೂ ಆಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್. ವಿಚ್ ಇಸ್ ದಿ ಹೈಯೆಸ್ಟ್ ಪೀಕ್ ಆಫ್ ಅರಾವಳಿ ರೇಂಜ್? ಸೊ ಇದು ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದೆ. ಸೊ ಅರಾವಳಿ ರೇಂಜಸ್ ಅಲ್ಲಿ ಬರುವಂತ ಏನು ಹೈಯೆಸ್ಟ್ ಪೀಕ್ ಯಾವ್ದು ಅಂತ ಕೇಳ್ತಿದ್ದಾರೆ. ಅದು ಗುರುಶಿಖರ್. ಸೊ ಗುರುಶಿಖರ್ ಬಂದು ಹೈಯೆಸ್ಟ್ ಪೀಕ್ ಇನ್ ದಿ ಅರಾವಳಿ ರೇಂಜಸ್. ಸೊ ಇನ್ನು ಕಾಂಚನಜುಂಗ ಬಂದ್ರೆ ನಮ್ಗೆ ಗ್ರೇಟ್ ಹಿಮಾಲಯದಲ್ಲಿ ಬರುತ್ತೆ. ಸೊ ದೊಡ್ಡ ಬೆಟ್ಟ ಬಂದ್ರೆ ನೀಲಗಿರೀಸ್ ಅಲ್ಲಿ ಬರುತ್ತೆ. ಇನ್ನು ಅಣ್ಣಮುಡಿ ಬಂದ್ರೆ ನಮ್ಗೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಹೈಯೆಸ್ಟ್ ಪೀಕ್ ಬರುತ್ತೆ. ಸೊ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಹೈಯೆಸ್ಟ್ ಪೀಕ್ ಅಂತ ಬಂದ್ರೆ ಅಣ್ಣಮುಡಿ ಬರುತ್ತೆ. ದೊಡ್ಡ ಬೆಟ್ಟ ಬಂದು ನೀಲಗಿರಿ ಹಿಲ್ಸ್ ಅಲ್ಲಿ ಹೈಯೆಸ್ಟ್ ಪೀಕ್ ದೊಡ್ಡ ಬೆಟ್ಟ. ಕಾಂಚನಜುಂಗ ಬಂದ್ರೆ ನಮ್ಗೆ ಇದು ಗ್ರೇಟರ್ ಹಿಮಾಲಯಸ್ ಅಲ್ಲಿ ಬರುತ್ತೆ. ಸೊ ಹಿಮಾದ್ರಿ ಪಾರ್ಟ್ ಅಲ್ಲಿ ಏನು ಕಾಂಚನಜುಂಗ ಬರುತ್ತೆ. ಬಟ್ ಏನು ಇದು ಹೈಯೆಸ್ಟ್ ಪೀಕ್ ಬರೋದಿಲ್ಲ. ಸಾರಿ, ಕಾಂಚನಜುಂಗನೇ ಬರುತ್ತೆ. ಏನು ಅವ್ರೇನಾದ್ರೂ ನಿಮ್ಗೆ ಹೈಯೆಸ್ಟ್ ಪೀಕ್ ಇನ್ ಇಂಡಿಯಾ ಅಂತ ಅನ್ಬಿಡಿ ಕಾಂಚನಜುಂಗ ಆನ್ಸರ್ ಕೊಟ್ಟಿದ್ರೆ ಸೊ ಕಾಂಚನಜುಂಗನೇ ಕರೆಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ವಿಚ್ ಇಸ್ ದಿ ಓನ್ಲಿ ಆಕ್ಟಿವ್ ವಾಲ್ಕೆನೋ ಇನ್ ಇಂಡಿಯಾ? ಸೊ ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿ ಯಾವುದು? ಸೊ ಬ್ಯಾರನ್ ಐಲ್ಯಾಂಡ್, ನಾರ್ಕೊಂಡಮ್, ಡೆಕ್ಕನ್ ಟ್ರಾಪ್, ದೀನೋದಾರ್ ಹಿಲ್ಸ್. ಸೊ ಏನು ಬ್ಯಾರನ್ ದ್ವೀಪನ ಅಥವಾ ನಾರ್ಕೊಂಡಮ್ ದ್ವೀಪ, ಡೆಕ್ಕನ್ ಟ್ರಾಪ್, ದೀನೋದಾರ್ ಬೆಟ್ಟಗಳು. ಸೊ ಇದ್ರಲ್ಲಿ ಯಾವುದು ಆಕ್ಟಿವ್ ವಾಲ್ಕೆನೋ ಅಂತ ಕೇಳ್ತಿದ್ದಾರೆ. ಆಕ್ಟಿವ್ ಅಂದ್ರೆ ಇವಾಗ್ಲೂ ಕೂಡ ಅದು ಎರಪ್ಟ್ ಆಗ್ತಿರ್ಬೇಕು. ಸೊ ಏನ್ ಬರುತ್ತೆ ಆನ್ಸರು ಯೋಚನೆ ಮಾಡಿ ಹೇಳಿ. ಸೊ ಇದೆಲ್ಲ ಫ್ಯಾಕ್ಟ್ ಬೇಸ್ಡ್ ಕ್ವಶನ್ಸ್ ಆಗಿರುತ್ತೆ. ಅಂದ್ರೆ ಸಮ್ ಫ್ಯಾಕ್ಟ್ಸ್ ನಾವು ನೆನ್ಪಿಟ್ಕೊಳ್ಲೇಬೇಕು. ಸೊ ಸಮ್ ಟಾಪಿಕ್ಸ್ ಯಾವ ತರ ಇರುತ್ತೆ ಅನಲೈಸ್ ಮಾಡಿ, ಸಮ್ ಕ್ವಶನ್ಸ್ ಯಾವ ತರ ಇರುತ್ತೆ ಅಂದ್ರೆ ಸ್ಟೇಟ್ಮೆಂಟ್ ವೈಸ್ ಕೊಟ್ಟಿರ್ತಾರೆ, ನಾವು ಅವಾಗ ಅನಲೈಸ್ ಮಾಡಿ ಆನ್ಸರ್ ಮಾಡ್ಬೇಕು. ಬಟ್ ಸಮ್ ಕ್ವಶನ್ಸ್ ಡೈರೆಕ್ಟ್ ಆಗಿ ಅವರು ಫ್ಯಾಕ್ಟ್ ಬೇಸ್ ಕೇಳ್ತಾರೆ. ಸೊ ಈ ತರ ನಮ್ಗೆ ಆ ಫ್ಯಾಕ್ಟ್ಸ್ ನೆನ್ಪಿದ್ರೆ ಮಾತ್ರ ನಾವು ಆನ್ಸರ್ ಮಾಡ್ಬೋದು. ಓಕೆನಾ? ಸೊ ಇಲ್ಲಿ ವಿಚ್ ಇಸ್ ಓನ್ಲಿ ದಿ ಆಕ್ಟಿವ್ ವಾಲ್ಕೆನೋ ಅಂತ ಕೇಳ್ತಿದ್ದಾರೆ. ಸೊ ಓನ್ಲಿ ಆಕ್ಟಿವ್ ವಾಲ್ಕೆನೋ ಬರೋದು ನಮ್ಗೆ ಬ್ಯಾರನ್ ಐಲ್ಯಾಂಡ್ ಬರುತ್ತೆ. ಸೊ ಇದು ಅಂಡಮಾನ್ ಮತ್ತೆ ನಿಕೋಬಾರ್ ಐಲ್ಯಾಂಡ್ಸ್ ಅಲ್ಲಿ ಬರುತ್ತೆ. ಅಂದ್ರೆ ಇದು ಏನ್ ಆಕ್ಟಿವ್ ವಾಲ್ಕೆನೋ ಅಥವಾ ಸಕ್ರಿಯ ಜ್ವಾಲಾಮುಖಿ ಅಂತ ಏನ್ ಕೇಳ್ತಾರೆ ಅಂದ್ರೆ ಇವತ್ತಿಗೂ ಕೂಡ ಅದು ಎರಪ್ಟ್ ಆಗ್ತಾನೆ ಇದೆ. ಎರಪ್ಟ್ ಅಂದ್ರೆ ಲೈಕ್ ಯಾವ ತರ ಈ ಒಂದು ವಾಲ್ಕೆನೋಸ್ ಎರಪ್ಟ್ ಆಗುತ್ತೆ ಅಂತಂದ್ರೆ ಏನು ನಮ್ಗೆ ಮ್ಯಾಂಟಲ್ ಪಾರ್ಟ್ ಅಲ್ಲಿ ಮ್ಯಾಗ್ಮಾ ಇರುತ್ತೆ, ಆ ಮ್ಯಾಗ್ಮಾ ಎರಪ್ಟ್ ಆಗಿ ಈ ಒಂದು ವಾಲ್ಕೆನೋಸ್ ಫಾರ್ಮ್ ಆಗುತ್ತೆ. ಸೊ ಸ್ಟಿಲ್ ಆಕ್ಟಿವ್ ವಾಲ್ಕೆನೋ ಅಂದ್ರೆ ಇವತ್ತಿಗೂ ಕೂಡ ಎರಪ್ಟ್ ಆಗ್ತಾನೆ ಇದೆ, ಅಂದ್ರೆ ಸ್ಟಾಪ್ ಆಗಿಲ್ಲ. ಸೊ ಇವತ್ತಿಗೂ ಎರಪ್ಟ್ ಆಗ್ತಿರೋದ್ರಿಂದ ಇದನ್ನ ಆಕ್ಟಿವ್ ವಾಲ್ಕೆನೋ ಅಂತ ಹೇಳ್ತಾರೆ. ಬಟ್ ಈ ನಾರ್ಕೊಂಡಮ್ ಏನಿದೆ ಇದನ್ನ ಇನ್ಆಕ್ಟಿವ್ ವಾಲ್ಕೆನೋ ಅಂತ ಹೇಳ್ತಾರೆ, ಅಂದ್ರೆ ಅದು ಸ್ಟಾಪ್ ಆಗಿದೆ. ಓಕೆನಾ? ಅಥವಾ ಡಾರ್ಮೆಂಟ್ ವಾಲ್ಕೆನೋ ಅಂತ ಕೂಡ ಹೇಳ್ತಾರೆ.
ಈ ನಾರ್ಕೊಂಡಮ್ನ. ಬಟ್ ಆಕ್ಟಿವ್ ವಾಲ್ಕಿನೋ ಅಂತ ಬಂದ್ರೆ ಅದು ಬ್ಯಾರನ್ ಐಲ್ಯಾಂಡ್. ಎಲ್ಲಿದೆ ಅಂತಂದ್ರೆ ಇದು ಅಂಡಮಾನ್ ಮತ್ತೆ ನಿಕೋಬಾರ್ ಐಲ್ಯಾಂಡ್ಸ್ ಅಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಅದನ್ನೇ ಕೇಳಿದರೆ, ಈ ಬ್ಯಾರನ್ ಐಲ್ಯಾಂಡ್ ಎಲ್ಲಿ ಬರುತ್ತೆ ಅಂತ. ದಟ್ ಬ್ಯಾರನ್ ಐಲ್ಯಾಂಡ್ ಬಿಲಾಂಗ್ಸ್ ಟು, ಬ್ಯಾರನ್ ದ್ವೀಪ ಯಾವ ದ್ವೀಪ ಸಮೂಹಕ್ಕೆ ಸೇರಿದೆ? ಲಕ್ಷದ್ವೀಪ್, ಅಂಡಮಾನ್ ಮತ್ತು ನಿಕೋಬಾರ್ ಐಲ್ಯಾಂಡ್ಸ್, ಮಾಲ್ಡೀವ್ಸ್, ಶ್ರೀಲಂಕಾ. ಸೊ ನಾನು ಆಲ್ರೆಡಿ ಆನ್ಸರ್ ಹೇಳ್ದೆ ನಿಮ್ಗೆ. ಸೊ ಈ ಬ್ಯಾರನ್ ಐಲ್ಯಾಂಡ್ ಬಂದು ನಮ್ಗೆ ಅಂಡಮಾನ್ ಮತ್ತೆ ನಿಕೋಬಾರ್ ಐಲ್ಯಾಂಡ್ಸ್ ನ ಆ ಒಂದು ಏನು ಐಲ್ಯಾಂಡ್ ಗ್ರೂಪ್ ಇದೆ ಅಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ದಿ ಸತ್ಪುರಾ ರೇಂಜ್ ಲೈಸ್ ಬಿಟ್ವೀನ್ ವಿಚ್ ಟೂ ರಿವರ್ಸ್? ಸತ್ಪುರ ಪರ್ವತ ಶ್ರೇಣಿಯು ಯಾವ ಎರಡು ನದಿಗಳ ನಡುವೆ ಇದೆ? ಗಂಗಾ ಅಂಡ್ ಯಮುನಾ, ನರ್ಮದಾ ಅಂಡ್ ತಾಪಿ, ಕೃಷ್ಣಾ ಅಂಡ್ ಗೋದಾವರಿ, ಮಹಾನದಿ ಅಂಡ್ ಗೋದಾವರಿ. ಸೊ ಈ ಸತ್ಪುರ ರೇಂಜ್ ಯಾವ ಎರಡು ನದಿಗಳ ನಡುವೆ ಬರುತ್ತೆ? ಸೊ ರಿವರ್ಸ್ ಮತ್ತೆ ಮೌಂಟೇನ್ ರೇಂಜಸ್ ಇದೆಲ್ಲ ತುಂಬಾನೇ ಇಂಪಾರ್ಟೆಂಟ್. ಸೊ ರಿಪೀಟೆಡ್ ಕ್ವಶನ್ಸ್ ಈ ಒಂದು ಟಾಪಿಕ್ ಇಂದ ಬಂದೇ ಬರುತ್ತೆ. ಸೊ ಅದ್ರ ಲೊಕೇಶನ್ ಗೊತ್ತಿರ್ಬೇಕು, ಐಎಸ್ಟ್ ಪೀಕ್ ಗೊತ್ತಿರ್ಬೇಕು, ಮತ್ತೆ ಹೈಟ್ ಎಷ್ಟು ಅನ್ನೋದು ಗೊತ್ತಿರ್ಬೇಕು. ಓಕೆ, ಇದಕ್ಕೆ ನಮ್ಗೆ ಆನ್ಸರ್ ಏನ್ ಬರುತ್ತೆ? ಸತ್ಪುರ ರೇಂಜ್ ಲೈಸ್ ಬಿಟ್ವೀನ್ ವಿಚ್ ಟೂ ರಿವರ್ಸ್ ಅಂದ್ರೆ ಅದು ನರ್ಮದಾ ಮತ್ತೆ ತಾಪಿ ರಿವರ್. ಸೊ ನರ್ಮದಾ ಮತ್ತೆ ತಾಪಿ ರಿವರ್ ಮಧ್ಯೆ ನಮ್ಗೆ ಈ ಒಂದು ಸತ್ಪುರ ರೇಂಜಸ್ ಬರುತ್ತೆ. ಇನ್ನು ನರ್ಮದಾದ ಮೇಲೆ ಬಂದ್ರೆ ನಮ್ಗೆ ವಿಂಧ್ಯ ರೇಂಜಸ್ ಬರುತ್ತೆ. ಸೊ ಮೇಜರ್ ಪಾರ್ಟ್ ಈ ಸತ್ಪುರ ಮತ್ತೆ ವಿಂಧ್ಯ ರೇಂಜಸ್ ಮೇಜರ್ ಪಾರ್ಟ್ ಬರೋದು ನಮ್ಗೆ ಮಧ್ಯಪ್ರದೇಶಲ್ಲೇ ಬರುತ್ತೆ. ಮತ್ತೆ ಈ ನರ್ಮದಾ ಮತ್ತೆ ತಾಪಿ ರಿವರ್ ಏನಿದೆ ಇವೆರಡು ಕೂಡ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್. ಸೊ ಅಂದ್ರೆ ಅವು ಅರೇಬಿಯನ್ ಸೀಗೆ ಏನಾಗ್ತವೆ, ಡ್ರೈನ್ ಆಗುತ್ತೆ. ಅಂದ್ರೆ ಅಲ್ಲಿ ಅರೇಬಿಯನ್ ಸೀನ ಹೋಗಿ ಫೈನಲಿ ಸೇರ್ಕೊಳ್ಳುತ್ತೆ. ಸೊ ಇವು ವೆಸ್ಟ್ ಫ್ಲೋಯಿಂಗ್ ರಿವರ್ಸ್. ಓಕೆ, ನೀವು ಇಲ್ಲಿ ನೋಡ್ಬೋದು. ಸೊ ನಮಗೆ ಬರೋದು ಇಲ್ಲಿ ಸತ್ಪುರ ರೇಂಜಸ್. ಸೊ ಸತ್ಪುರ ರೇಂಜಸ್ ಇಲ್ಲಿ ಬರುತ್ತೆ. ಇಲ್ಲಿ ತಾಪಿ ರಿವರ್ ಇದೆ. ಸೊ ತಾಪಿ ರಿವರ್ ಇದು, ನರ್ಮದಾ ರಿವರ್ ಇದು. ಸೊ ಇವೆರಡರ ಮಧ್ಯೆ ನಮ್ಗೆ ಸತ್ಪುರ ರೇಂಜಸ್ ಬರ್ತಿದೆ. ಸೊ ಮತ್ತೆ ಏನು ವಿಂಧ್ಯ ಮತ್ತೆ ಸತ್ಪುರ ರೇಂಜಸ್ ಮಧ್ಯೆ ನಮ್ಗೆ ನರ್ಮದಾ ರಿವರ್ ಬರುತ್ತೆ. ಬಿಟ್ವೀನ್ ವಿಂಧ್ಯ ರೇಂಜಸ್ ಮತ್ತೆ ಸತ್ಪುರ ರೇಂಜಸ್ ಮಧ್ಯೆ ನರ್ಮದಾ ರಿವರ್ ಬರುತ್ತೆ. ಸೊ ಇನ್ನು ನರ್ಮದಾ ಮೇಲೆ ನಮ್ಗೆ ವಿಂಧ್ಯ ರೇಂಜಸ್ ಬರುತ್ತೆ. ಓಕೆ, ಸೊ ಇವೆರಡು ಕೂಡ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್. ಸೊ ಫೈನಲಿ ಹೋಗಿ ಅರೇಬಿಯನ್ ಸೀನ ಏನ್ ಮಾಡ್ತವೆ, ಸೇರ್ತವೆ. ಓಕೆ, ನೆಕ್ಸ್ಟ್ ಕ್ವಶನ್. ವಿಚ್ ಹಿಲ್ ಸ್ಟೇಷನ್ ಇಸ್ ನೋನ್ ಆಸ್ ದಿ ಕ್ವೀನ್ ಆಫ್ ಹಿಲ್ಸ್ ಇನ್ ದಿ ನೀಲಗಿರೀಸ್? ಸೊ ನೀಲಗಿರಿಗಳ ರಾಣಿ ಎಂದು ಕರೆಯಲ್ಪಡುವ ಹಿಲ್ ಸ್ಟೇಷನ್ ಯಾವುದು? ಕೊಡೈಕನಲ್, ಊಟಿ, ಮನ್ನಾರ್, ಕೂರ್ಗ್. ಯಾವ ಹಿಲ್ ಸ್ಟೇಷನ್ ಕ್ವೀನ್ ಆಫ್ ಹಿಲ್ಸ್ ಅಂತ ಹೇಳ್ತಾರೆ? ಅದು ಎಸ್ಪೆಷಲಿ ನೀಲಗಿರೀಸ್ ಅಂತ ಕೊಡ್ತಿದ್ದಾರೆ ಅವರು. ಸೊ ನೀಲಗಿರೀಸ್ ಅಲ್ಲಿ ಯಾವ ಹಿಲ್ ಸ್ಟೇಷನ್ ಕ್ವೀನ್ ಆಫ್ ಹಿಲ್ಸ್ ಅಂತ ಹೇಳ್ತಾರೆ? ಸೊ ಕ್ವೀನ್ ಆಫ್ ಹಿಲ್ಸ್ ಅಂತ ಹೇಳಿ ನಾವು ಊಟಿ ಅಥವಾ ಅದಕ್ಕೆ ಇನ್ನೊಂದ್ ನೇಮ್ ಏನಿದೆ ಅಂದ್ರೆ ಉದಕ ಮಂಡಲಂ. ಉದಕ ಮಂಡಲಂ ಊಟಿಗಿರೋ ಇನ್ನೊಂದ್ ನೇಮ್. ಇದನ್ನೇ ನಾವು ಕ್ವೀನ್ ಆಫ್ ಹಿಲ್ಸ್ ಅಂತ ಹೇಳ್ತೀವಿ. ಸೊ ಇದು ಕೂಡ ನಮ್ಗೆ ನೀಲಗಿರೀಸ್ ಅಂದ್ರೆ ತಮಿಳ್ನಾಡಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ವಿಚ್ ಪ್ಲಾಟ್ಯೂ ಇಸ್ ಫೇಮಸ್ ಫಾರ್ ದಿ ಕೋಲ್ ರಿಸರ್ವ್ಸ್? ಕಲ್ಲಿದ್ದಲು ನಿಕ್ಷೇಪಗಳಿಗೆ ಪ್ರಸಿದ್ಧವಾದ ಪ್ರಸ್ಥಭೂಮಿ ಯಾವುದು? ಡೆಕನ್ ಪ್ಲಾಟ್ಯೂ, ಮಾಳ್ವಾ ಪ್ಲಾಟ್ಯೂ, ಚೋಟನಾಗಪುರ ಪ್ಲಾಟ್ಯೂ, ಬುಂದೇಲ್ಖಂಡ್ ಪ್ಲಾಟ್ಯೂ. ಸೊ ಎಲ್ಲಿ ಮೇಜರ್ ಆಗಿ ನಾವು ಈ ಕೋಲ್ ರಿಸರ್ವ್ಸ್ ನ ನೋಡ್ತೀವಿ ಅಥವಾ ಕೋಲ್ ಫೀಲ್ಡ್ಸ್ ನ ಎಲ್ಲಿ ಮೇಜರ್ ಆಗಿ ನೋಡ್ತೀವಿ? ಓಕೆ, ನಾನು ನಿಮ್ಗೆ ಆನ್ಸರ್ ಮಾಡೋದಕ್ಕೆ ಟೈಮ್ ಅಂದ್ರೆ ಆನ್ಸರ್ ಥಿಂಕ್ ಮಾಡೋದಕ್ಕೆ ಟೈಮ್ ಕೊಡ್ತೀನಿ. ಸೊ ಥಿಂಕ್ ಮಾಡಿ ಆನ್ಸರ್ ಮಾಡಿ. ಸೊ ಮೇಜರ್ ಆಗಿ ನಮ್ಗೆ ಈ ಒಂದು ಕೋಲ್ ರಿಸರ್ವ್ ಅಥವಾ ಕೋಲ್ ಫೀಲ್ಡ್ ಯಾವ ಒಂದು ಪ್ಲಾಟಿನಲ್ಲಿ ಬರುತ್ತೆ ಅಂದ್ರೆ ಅದು ಚೋಟನಾಗಪುರ ಪ್ಲಾಟ್ಯೂ. ಸೊ ಇಲ್ಲೇ ಮೇಜರ್ ಮಿನರಲ್ಸ್ ಎಲ್ಲ ಸಿಗೋದು. ಸೊ ಅದಕ್ಕೆ ಇದನ್ನ ಮಿನರಲ್ ಹಾಟ್ಲ್ಯಾಂಡ್ ಆಫ್ ಇಂಡಿಯಾ ಅಂತ ಕೂಡ ಹೇಳ್ತಾರೆ. ಸೊ ಮೇಜರ್ ಕೋಲ್ ಫೀಲ್ಡ್ಸ್ ಎಲ್ಲ ಕೂಡ ನಮ್ಗೆ ಈ ಒಂದು ಚೋಟನಾಗಪುರ ಪ್ಲಾಟ್ಯೂನಲ್ಲೇ ಬರುತ್ತೆ. ಸೊ ಇಲ್ಲಿ ಮೇಜರ್ ಕೋಲ್ ಫೀಲ್ಡ್ಸ್ ಬಂದ್ರೆ ನಮ್ಗೆ ಝರಿಯಾ ಇದೆ, ಬೊಕಾರೋ, ರಾಣಿಗಂಜ್ ಮತ್ತೆ ನಾರ್ತ್ ಕಾರಂಪುರ. ಸೊ ಇವೆಲ್ಲ ಮೇಜರ್ ಕೋಲ್ ಫೀಲ್ಡ್ಸ್ ಎಲ್ಲಿ ನಮ್ಗೆ ಚೋಟನಾಗಪುರ ಪ್ಲಾಟ್ಯೂನಲ್ಲಿ ಇರೋದು. ಸೊ ಇದು ಮಿನರಲ್ ರಿಚ್ ರೀಜನ್. ಸೊ ಇದು ಮೇಜರ್ ಆಗಿ ನಮ್ಗೆ ಜಾರ್ಖಂಡ್, ಒಡಿಶಾ, ಛತ್ತೀಸ್ಗಢ ಆ ರೀಜನ್ ಅಲ್ಲಿ ಬರುತ್ತೆ ಈ ಒಂದು ಚೋಟನಾಗಪುರ ಪ್ಲಾಟ್ಯೂ. ಸೊ ಅದ್ರ ಜೊತೆಗೆ ಇಲ್ಲಿ ದಿ ಪ್ಲಾಟ್ಯೂ ಆಲ್ಸೋ ಆಸ್ ಎ ರಿಚ್ ಡೆಪಾಸಿಟ್ ಆಫ್ ಐರನ್ ಓರ್, ಮೈಕಾ,
ಬಾಕ್ಸೈಟ್, ಮ್ಯಾಂಗನೀಸ್. ಸೊ ಈ ಎಲ್ಲಾ ಮಿನರಲ್ಸ್ ಕೂಡ ಪ್ರೆಸೆಂಟ್ ಇದೆ ಈ ಒಂದು ಚೋಟನಾಗಪುರ ಪ್ಲಾಟ್ಯೂ ನಲ್ಲಿ. ಸೊ ಅದಕ್ಕೆ ಇದನ್ನ ರೂರ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಸೊ ರೂರ್ ಅನ್ನೋದು ಇಲ್ಲಿ ಜರ್ಮನಿನಲ್ಲಿ ಇರುವಂತ ಪ್ಲೇಸ್. ಸೊ ಅಲ್ಲಿ ಇಂಡಸ್ಟ್ರೀಸ್ ಅಥವಾ ಮಿನರಲ್ಸ್ ಎಲ್ಲ ಜಾಸ್ತಿ ಸಿಗೋ ಅಂತ ಆ ಪ್ಲೇಸ್ ಏನ್ ಮಾಡಿದ್ದಾರೆ, ಇಲ್ಲಿ ರೂರ್ ಅಂತ ಹೇಳ್ತಾರೆ. ಸೊ ಅದನ್ನೇನೆ ಇಲ್ಲಿ ಇಂಡಿಯಾದಲ್ಲಿ ಏನ್ ಮಾಡಿದ್ದಾರೆ, ಕಂಪೇರ್ ಮಾಡಿದ್ದಾರೆ ಅಷ್ಟೇನೆ. ಸೊ ಇದನ್ನ ಇಂಡಿಯಾದಲ್ಲಿ ರೂರ್ ಆಫ್ ಇಂಡಿಯಾ ಅಂತ ಅನ್ಬಿಟ್ಟು ಹೇಳ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ವಿಚ್ ಕೋಸ್ಟ್ ರಿಸೀವ್ ಮೋರ್ ರೈನ್ಫಾಲ್ ಡ್ಯೂ ಟು ದಿ ಸೌತ್ ವೆಸ್ಟ್ ಮಾನ್ಸೂನ್? ಸೊ ಯಾವ ಒಂದು ನೈಋತ್ಯ ಮಾನ್ಸೂನ್ ನಿಂದ ಹೆಚ್ಚು ಮಳೆ ಪಡೆಯುವ ಕರಾವಳಿ ಯಾವುದು? ಈಸ್ಟರ್ನ್ ಕೋಸ್ಟ್, ವೆಸ್ಟರ್ನ್ ಕೋಸ್ಟ್, ಕೋರಮಂಡಲ್ ಕೋಸ್ಟ್, ನಾರ್ಥರ್ನ್ ಸರ್ಕಾರ್ಸ್. ಸೊ ಪೂರ್ವ ಕರಾವಳಿ, ಪಶ್ಚಿಮ ಕರಾವಳಿ, ಕೋರಮಂಡಲ್ ಕರಾವಳಿ, ಉತ್ತರ ಸರ್ಕಾರ್ಸ್ ಕರಾವಳಿ. ಸೊ ನಿಮ್ಗೆ ಗೊತ್ತು, ಮೇಜರ್ ಆಗಿ ನಮ್ಗೆ ಇಂಡಿಯಾದಲ್ಲಿ ಮಳೆ ಬರೋದೇ ನಮ್ಗೆ ಈ ಒಂದು ಸೌತ್ ವೆಸ್ಟ್ ಮಾನ್ಸೂನ್ ಇಂದ ಅಥವಾ ನೈಋತ್ಯ ಮಾನ್ಸೂನ್ ಇಂದಾನೇ ನಮ್ಗೆ ಮೇಜರ್ ಆಗಿ ಇಂಡಿಯಾದಲ್ಲಿ ಮಳೆ ಆಗೋದು. ಸೊ ಈ ಫಸ್ಟ್ ಅಂದ್ರೆ ಮೇಜರ್ ಅಂದ್ರೆ ಮೋರ್ ರೈನ್ಫಾಲ್ ಯಾವ ಒಂದು ಕರಾವಳಿ ಪ್ರದೇಶದಲ್ಲಿ ನಾವು ನೋಡ್ಬೋದು? ಸೊ ಈ ಒಂದು ಏನು ಸೌತ್ ವೆಸ್ಟ್ ಮಾನ್ಸೂನ್ ನಮ್ ಸ್ಟಾರ್ಟಿಂಗ್ ಬರೋದೇ ಎಲ್ಲಿ? ಕೇರಳದಲ್ಲಿ ಬರುತ್ತೆ. ಸೊ ಯಾವಾಗ ನಮ್ ಮಾನ್ಸೂನ್ ಸೀಸನ್ ಸ್ಟಾರ್ಟ್ ಆಗುತ್ತೆ, ಅದೇ ಸ್ಟಾರ್ಟಿಂಗ್ ಫಸ್ಟ್ ವೀಕ್ ಆಫ್ ಜೂನಿಗೆ ಸ್ಟಾರ್ಟ್ ಆಗುತ್ತೆ, ಅಪ್ ಟು ಸೆಪ್ಟೆಂಬರ್ ವರ್ಗೂ ಇರುತ್ತೆ. ಸೊ ಸ್ಟಾರ್ಟಿಂಗ್ ಬರೋದು ನಮ್ಗೆ ಕೇರಳದಲ್ಲಿ, ಹೌದಲ್ವಾ? ಸೊ ಫಸ್ಟ್ ಯಾವ ಸ್ಟೇಟಿಗೆ ಒಂದು ಮಾನ್ಸೂನ್ ಎಂಟರ್ ಆಗುತ್ತೆ ಅಂದ್ರೆ ಅದು ಕೇರಳದಲ್ಲೇನೆ. ಸೊ ಕೇರಳ ಇದು ಬರೋದು ನಮ್ಗೆ ಎಲ್ಲಿ? ವೆಸ್ಟರ್ನ್ ಕೋಸ್ಟಲ್ ಅಲ್ವಾ? ಸೊ ವೆಸ್ಟರ್ನ್ ಕೋಸ್ಟಲ್ ಬರುತ್ತೆ. ಸೊ ಅಂದ್ರೆ ಮೇಜರ್ ರೈನ್ಫಾಲ್ ಇಲ್ಲಿ ರಿಸೀವ್ ಅಂದ್ರೆ ಜಾಸ್ತಿ ಮಳೆ ಈ ಒಂದು ಕೋಸ್ಟ್ ಅಲ್ಲೇ ಆಗೋದು, ಅದ್ರ ಅಥವಾ ಕರಾವಳಿ ಪ್ರದೇಶದಲ್ಲಿ ಆಗೋದು. ಸೊ ಅದ ಕರೆಕ್ಟ್ ಆನ್ಸರ್ ಬಂದು ವೆಸ್ಟರ್ನ್ ಕೋಸ್ಟ್. ಓಕೆ, ಓಕೆ, ನೆಕ್ಸ್ಟ್ ಕ್ವಶನ್. ವಿಚ್ ಕೋಸ್ಟ್ ರಿಸೀವ್ ರೈನ್ಫಾಲ್ ಡ್ಯೂರಿಂಗ್ ದಿ ನಾರ್ತ್ ಈಸ್ಟ್ ಮಾನ್ಸೂನ್? ಸೊ ಈಶಾನ್ಯ ಮಾನ್ಸೂನ್ ಇಂದ ಮಳೆ ಪಡೆಯುವ ಕರಾವಳಿ ಯಾವುದು? ಕೊಂಕಣ್ ಕೋಸ್ಟ್, ಮಲಬಾರ್ ಕೋಸ್ಟ್, ಕೋರಮಂಡಲ್ ಕೋಸ್ಟ್, ಗುಜರಾತ್ ಕೋಸ್ಟ್. ಸೊ ಮುಂಚೆ ನೋಡಿದ್ ನಾವು ನೈಋತ್ಯ ಮಾನ್ಸೂನ್, ಬಟ್ ಇವಾಗ ತಗೊಂತಿರೋದು ಈಶಾನ್ಯ ಮಾನ್ಸೂನ್. ಸೊ ಇದ್ರಿಂದ ಯಾವ ಒಂದು ಕರಾವಳಿನಲ್ಲಿ ಜಾಸ್ತಿ ಮಳೆ ಬರುತ್ತೆ? ಕೊಂಕಣ್ ಕೋಸ್ಟ್ ಅಲ್ಲಿ ಬರುತ್ತಾ ಅಥವಾ ಮಲಬಾರ್ ಕೋಸ್ಟ್, ಕೋರಮಂಡಲ್ ಕೋಸ್ಟ್, ಗುಜರಾತ್ ಕೋಸ್ಟ್? ಸೊ ಈ ಕೋಸ್ಟಲ್ ಏರಿಯಾ ಎಲ್ಲಿ ಬರುತ್ತೆ ಅನ್ನೋದು ಗೊತ್ತಿರ್ಬೇಕು. ಕೊಂಕಣ್ ಕೋಸ್ಟ್ ಅಂದ್ರೆ ಎಲ್ಲಿ ಬರುತ್ತೆ, ಮಲಬಾರ್ ಕೋಸ್ಟ್ ಅಂದ್ರೆ ಎಲ್ಲಿ ಬರುತ್ತೆ, ಅದೇ ತರ ಕೋರಮಂಡಲ್ ಕೋಸ್ಟ್ ಅಂದ್ರೆ ಎಲ್ಲಿ ಬರುತ್ತೆ, ಇನ್ ಗುಜರಾತ್ ಕೋಸ್ಟ್ ಗೊತ್ತಾಗುತ್ತೆ. ಸೊ ಈ ಒಂದು ಕೋಸ್ಟಲ್ ಏರಿಯಾ ಎಲ್ಲಿ ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಸೊ ನಾರ್ತ್ ಈಸ್ಟ್ ಮಾನ್ಸೂನ್ ಇಂದ ನಮ್ಗೆ ಮಳೆ ಎಲ್ಲಿ ರಿಸೀವ್ ಆಗುತ್ತೆ ಅಂದ್ರೆ, ಆಕ್ಚುಲಿ ನಾರ್ತ್ ಈಸ್ಟ್ ಮಾನ್ಸೂನ್ ಇಂದ ಓನ್ಲಿ ಏನು ಸಮ್ ಪಾರ್ಟ್ ಆಫ್ ಇಂಡಿಯಾ ಮಾತ್ರನೇ ಮಳೆ ಆಗೋದು. ಸೊ ಎಂಟೈರ್ ಇಂಡಿಯಾದಲ್ಲಿ ಮಳೆ ಆಗೋದಿಲ್ಲ. ಬಟ್ ಸೌತ್ ವೆಸ್ಟ್ ಮಾನ್ಸೂನ್ ಇಂದ ಎಂಟೈರ್ ಒಂದು 80% ಆಫ್ ದಿ ಏನ್ ಮಳೆ ಆಗುತ್ತೆ ನಮ್ ಇಂಡಿಯಾದಲ್ಲಿ ಅದೆಲ್ಲಾನು ಕೂಡ ಸೌತ್ ವೆಸ್ಟ್ ಮಾನ್ಸೂನ್ ಇಂದಾನೇ ಆಗೋದು. ಓನ್ಲಿ 20% ರೈನ್ಫಾಲ್ ಮಾತ್ರನೇ ಈ ಒಂದು ನಾರ್ತ್ ಈಸ್ಟ್ ಮಾನ್ಸೂನ್ ಇಂದ ಆಗುತ್ತೆ. ಅದು ಡ್ಯೂರಿಂಗ್ ವಿಂಟರ್ ಟೈಮ್ ಅಲ್ಲಿ ಆಗುತ್ತೆ. ಸೊ ಅದು ಎಲ್ಲಿ ಅಂದ್ರೆ ಈ ಒಂದು ತಮಿಳ್ನಾಡು, ಆಂಧ್ರ ಆ ಒಂದು ರೀಜನ್ ಅಲ್ಲಿ ಮಾತ್ರನೇ ಮಳೆ ಆಗೋದು. ಓಕೆನಾ? ಸೊ ಇಲ್ಲಿ ಆನ್ಸರ್ ಬಂದ್ರೆ ನಮ್ಗೆ ಆ ಒಂದು ಕೋಸ್ಟಲ್ ಏರಿಯಾ ಯಾವ್ದು ಬರುತ್ತೆ, ತಮಿಳ್ನಾಡು ಅಥವಾ ಆಂಧ್ರ ಆ ರೀಜನ್ ಅಲ್ಲಿ ಅಂದ್ರೆ ಕೋರಮಂಡಲ್ ಕೋಸ್ಟ್. ಸೊ ಕೋರಮಂಡಲ್ ಕೋಸ್ಟಲ್ ಅಲ್ಲೇ ನಾರ್ತ್ ಈಸ್ಟ್ ಮಾನ್ಸೂನ್ ಇಂದ ಏನಾಗೋದು, ಮಳೆ ಆಗೋದು. ಸೊ ಆನ್ಸರ್ ಬಂದೆ ಆಪ್ಷನ್ ಸಿ ಕರೆಕ್ಟ್. ಸೊ ಮಾನ್ಸೂನ್ ಅಂತ ಬಂದ್ರೆ ನಮ್ಗೆ ಏನು ನಮ್ ಇಂಡಿಯಾಗೆ ಮಳೆ ಬರೋದು ಯಾವ ಮಾನ್ಸೂನ್ ಇಂದ ಅಂದ್ರೆ ಅದು ಸೌತ್ ವೆಸ್ಟ್ ಮಾನ್ಸೂನ್. ಸೊ ಸೌತ್ ವೆಸ್ಟ್ ಮಾನ್ಸೂನ್ ಇಂದ ಮಳೆ ಬರುತ್ತೆ. ಸೊ ಇದನ್ನ ನೈಋತ್ಯ ಮಾನ್ಸೂನ್ ಅಂತ ಹೇಳ್ತಾರೆ. ಅದೇ ತರ ಮಾನ್ಸೂನ್ ಏನು ರಿಟ್ರೀಟ್ ಏನು ವಿಂಟರ್ ಟೈಮ್ ಅಲ್ಲೂ ಏನು ಸಮ್ ಸ್ಟೇಟ್ಸ್ ಅಲ್ಲಿ ಮಳೆ ಆಗುತ್ತೆ, ನೀವು ನೋಡಿರ್ತೀರ. ಅದನ್ನ ನಾವು ರಿಟ್ರೀಟಿಂಗ್ ಮಾನ್ಸೂನ್ ಅಂತ ಹೇಳ್ತೀವಿ. ಅಂದ್ರೆ ಏನು ಮಾನ್ಸೂನ್ ವಿಂಡ್ಸ್ ಹೋಗಿರುತ್ತೆ ಅದು ಮತ್ತೆ ಏನು ಕಮ್ ಬ್ಯಾಕ್ ಅಥವಾ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಸೊ ಅದನ್ನೇ ನಾವು ರಿಟ್ರೀಟಿಂಗ್ ಮಾನ್ಸೂನ್ ಅಂತ ಹೇಳ್ತೀವಿ. ಅದನ್ನೇ ನಾರ್ತ್ ಈಸ್ಟ್ ಮಾನ್ಸೂನ್ ಅಂತ ಹೇಳ್ತೀವಿ. ಸೊ ನಮ್ಮ ಇಂಡಿಯಾದಲ್ಲಿ ಮೇಜರ್ ಮಳೆ ಆಗೋದೆಲ್ಲ ಕೂಡ ಸೌತ್ ವೆಸ್ಟ್ ಮಾನ್ಸೂನ್ ಇಂದನೇ. ಸೊ ಇಲ್ಲಿ ಎರಡು ಬ್ರಾಂಚಸ್ ಬರುತ್ತೆ, ಒಂದು ಅರೇಬಿಯನ್ ಸಿ ಬ್ರಾಂಚ್ ಅಂತ ಒಂದಿದೆ, ಮತ್ತೆ ಇನ್ನೊಂದು ಬೇ ಆಫ್ ಬೆಂಗಾಲ್ ಬ್ರಾಂಚ್ ಅಂತ ಹೇಳಿ. ಸೊ ಅರೇಬಿಯನ್ ಸಿ ಬ್ರಾಂಚ್ ಇಂದ ನಮ್ಗೆ ಏನ್ ಈ ಒಂದು ಸದರ್ನ್ ಪಾರ್ಟ್ ಇಲ್ಲೆಲ್ಲ ಮಳೆ ಆಗುತ್ತೆ. ಅದೇ ಈ ಒಂದು ಬೇ ಆಫ್ ಬೆಂಗಾಲ್ ಬ್ರಾಂಚ್ ಇಂದ ಈ ಒಂದು ಏನು ನಾರ್ತ್ ಇಂಡಿಯಾ ಆಗಿರ್ಬೋದು, ನಾರ್ತ್ ಈಸ್ಟ್ ಇಂಡಿಯಾ ಇಲ್ಲೆಲ್ಲ ನಮ್ಗೆ ಈ ಒಂದು ಬ್ರಾಂಚ್ ಇಂದ ಮಳೆ ಆಗೋದು. ಸೊ ಇವೆರಡೂ ಕೂಡ ಏನು ಸೌತ್ ವೆಸ್ಟ್ ಮಾನ್ಸೂನ್ ನ ಪಾರ್ಟ್. ಸೊ ಸೌತ್ ವೆಸ್ಟ್ ಮಾನ್ಸೂನ್ ಎರಡು ಬ್ರಾಂಚ್ ಅಲ್ಲಿ ಬರುತ್ತೆ, ಒಂದು ಅರೇಬಿಯನ್ ಸಿ ಬ್ರಾಂಚ್ ಅಂದ್ರೆ ಅರೇಬಿಯನ್ ಸಿ ಇಂದ ಸ್ಟಾರ್ಟ್ ಆಗುತ್ತೆ, ಇನ್ನೊಂದು ಬೇ ಆಫ್ ಬೆಂಗಾಲ್ ಬ್ರಾಂಚ್. ಸೊ ಇದು ಬೇ ಆಫ್ ಬೆಂಗಾಲ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಬೇ ಆಫ್ ಬೆಂಗಾಲ್ ಬ್ರಾಂಚ್ ಇಂದ ನಾರ್ತ್ ಇಂಡಿಯಾದಲ್ಲಿ ಮಳೆ ಆಗುತ್ತೆ ಮತ್ತೆ ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ ಮಳೆ ಆಗುತ್ತೆ.
ಇನ್ನು ಅರೇಬಿಯನ್ ಬ್ರಾಂಚ್ ಇಂದ ಈ ಸದರ್ನ್ ಇಂಡಿಯಾದಲ್ಲಿ ಇಲ್ಲಿ ಮಳೆ ಬರುತ್ತೆ. ಸೊ ಇವೆರಡು ಕೂಡ ಪಾರ್ಟ್ ಆಫ್ ದಿ ಸೌತ್ ವೆಸ್ಟ್ ಮಾನ್ಸೂನ್ ಅಥವಾ ನೈಋತ್ಯ ಮಾನ್ಸೂನ್. ಸೊ ಅದೇ ತರ ರಿಟ್ರೀಟಿಂಗ್ ಮಾನ್ಸೂನ್. ಸೊ ರಿಟ್ರೀಟಿಂಗ್ ಮಾನ್ಸೂನ್ ಅಂತ ಬಂದ್ರೆ ನಮ್ಗೆ ಏನು ಟ್ರೇಡ್ ವಿಂಡ್ಸ್ ನಾರ್ತ್ ಈಸ್ಟ್ ಕಡೆಯಿಂದ ಬಂದಾಗ, ಸೊ ಇಲ್ಲಿ ಎಲ್ಲೂ ಕೂಡ ಮಳೆ ಆಗೋದಿಲ್ಲ. ಸೊ ಈ ಒಂದು ನಾರ್ತ್ ಈಸ್ಟ್ ಮಾನ್ಸೂನ್ ಬಂದಾಗ ನಮ್ಗೆ ಈಗ ಯಾವುದು ತಮಿಳ್ನಾಡು ಮತ್ತೆ ಆಂಧ್ರ ಈ ರೀಜನ್ ಅಲ್ಲಿ ಮಾತ್ರನೇ ಮಳೆ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಬೇರೆ ಯಾವ ರೀಜನ್ ಅಲ್ಲೂ ಏನು ಮಳೆ ಆಗೋದಿಲ್ಲ. ಮೋಸ್ಟ್ಲಿ ಈ ಪಾರ್ಟ್ ಅಲ್ಲಿ ಮಾತ್ರನೇ ಮಳೆ ಆಗೋದು. ಸೊ ಈ ಪಾರ್ಟ್ ನೇ ಅಂದ್ರೆ ಈ ಒಂದು ಕೋಸ್ಟಲ್ ಏರಿಯಾನ ನಾವು ಕೋರಮಂಡಲ್ ಕೋಸ್ಟ್ ಅಂತ ಹೇಳ್ತೀವಿ. ಸೊ ಮಾನ್ಸೂನ್ ಅಂತ ಬಂದ್ರೆ ಎರಡು ಇರುತ್ತೆ, ಒಂದು ಸೌತ್ ವೆಸ್ಟ್, ನಾರ್ತ್ ಈಸ್ಟ್ ಮಾನ್ಸೂನ್. ಓಕೆ ಓಕೆ ಹಾಗಾದ್ರೆ ಈ ಒಂದು ನಾನೇನು ಅವಾಗ್ಲಿಂದ ಕೋಸ್ಟಲ್ ಏರಿಯಾ ಅಂತ ಹೇಳ್ತಿದ್ದೀನಿ, ಒಂದು ಮಲ್ಬಾರ್ ಕೋಸ್ಟ್ ಅಂತ ಹೇಳ್ತಿದ್ದೀನಿ, ಕೋರಮಂಡಲ್ ಕೋಸ್ಟ್. ಸೊ ಇದು ಎಲ್ಲಿ ಬರುತ್ತೆ ಅಂತ ನೋಡೋಣ. ಇಲ್ಲಿ ನಮ್ ಗುಜರಾತ್ ಏನು ಕೋಸ್ಟಲ್ ಏರಿಯಾ ಈ ಎಲ್ಲಾ ಸ್ಟೇಟ್ಸ್ ಅಲ್ಲೂ ಕವರ್ ಆಗಿದೆ. ಓಕೆನಾ? ಸೊ ಅದನ್ನ ಏನು ಕರಾವಳಿ ಪ್ರದೇಶ ಅಂತ ಹೇಳ್ತೀವಿ. ಸೊ ಇಲ್ಲಿ ಗುಜರಾತ್ ಅಲ್ಲಿ ಬಂದ್ರೆ ಕಚ್ ರೀಜನ್ ಇದೆ ಮತ್ತೆ ಕತೈವರ್ ರೀಜನ್. ಸೊ ಇವೆರಡು ಗುಜರಾತ್ ಈ ಒಂದು ರೀಜನ್ ಅಲ್ಲಿ ಬರೋದು. ಅದೇ ತರ ಈ ಮಹಾರಾಷ್ಟ್ರ ಮತ್ತೆ ಗೋವಾ ಇಲ್ಲಿ ಬರೋದ್ನ ಕೊಂಕಣ್ ಕೋಸ್ಟ್ ಅಂತ ಹೇಳ್ತೀವಿ. ಸೊ ಮಹಾರಾಷ್ಟ್ರ ಮತ್ತೆ ಗೋವಾ ಕಡೆ ಬರೋದು ಕೊಂಕಣ್ ಕೋಸ್ಟ್, ಇನ್ ಕೇರಳದಲ್ಲಿ ಬರೋದ್ನ ಮಲ್ಬಾರ್ ಕೋಸ್ಟ್ ಅಂತ ಹೇಳ್ತೀವಿ. ಸೊ ಇನ್ನ ಕೇಪ್ ಆಫ್ ಕ್ಯಾಮರಿನ್ ಬಂದ್ರೆ ನಮ್ಗಿದು ಕನ್ಯಾಕುಮಾರಿ. ಸೊ ಈ ಒಂದು ಮೇನ್ ಲ್ಯಾಂಡ್ ಅಲ್ಲೇ ಸದರ್ನ್ ಪಾಯಿಂಟ್, ಇದನ್ನೇ ಕೇಪ್ ಆಫ್ ಕ್ಯಾಮರಿನ್ ಅಥವಾ ಕನ್ಯಾಕುಮಾರಿ ಅಂತ ಹೇಳ್ತೀವಿ. ಇನ್ನು ಇಲ್ಲಿ ತಮಿಳ್ನಾಡು ಇಲ್ಲಿ ಬರೋದನ್ನ ಕೋರಮಂಡಲ್ ಕೋಸ್ಟ್, ಇನ್ನು ಆಂಧ್ರ ಕಡೆ ಬರೋದನ್ನ ನಾರ್ದರ್ನ್ ಸರ್ಕಾರ್ ಅಂತ ಹೇಳ್ತಾರೆ, ಒಡಿಶಾ ಕಡೆ ಬರೋದನ್ನ ಉತ್ಕಲ್ ಪ್ಲೇನ್ ಅಂತ ಹೇಳ್ತಾರೆ. ಸೊ ಇದೆಲ್ಲಾನು ಕೂಡ ಏನು ಕರಾವಳಿ ಪ್ರದೇಶ ಇರೋದು. ಸೊ ಹೈಯೆಸ್ಟ್ ಯಾವ ಒಂದು ಇದ್ರಲ್ಲಿ ಲಾರ್ಜ್ ಅಂದ್ರೆ ಕರಾವಳಿ ಪ್ರದೇಶ ಯಾವ ಸ್ಟೇಟ್ ಅಲ್ಲಿ ಜಾಸ್ತಿ ಬರುತ್ತೆ ಅಂದ್ರೆ ಅದು ಗುಜರಾತ್ ಅಲ್ಲಿ. ಓಕೆ ನೆಕ್ಸ್ಟ್ ಕ್ವಶನ್. ವಿಚ್ ರಿವರ್ ಫಾರ್ಮ್ಸ್ ದಿ ಲಾರ್ಜೆಸ್ಟ್ ಡೆಲ್ಟಾ ಇನ್ ಇಂಡಿಯಾ? ಭಾರತದ ಅತಿ ದೊಡ್ಡ ಡೆಲ್ಟಾವನ್ನು ಯಾವ ನದಿ ರಚಿಸುತ್ತದೆ? ಗೋದಾವರಿ, ಕೃಷ್ಣ, ಗಂಗಾ, ಬ್ರಹ್ಮಪುತ್ರ, ಮಹಾನದಿ. ಸೊ ಇಂಡಿಯಾದಲ್ಲಿ ಯಾವ ರಿವರ್ ಲಾರ್ಜೆಸ್ಟ್ ಡೆಲ್ಟಾನ ಫಾರ್ಮ್ ಮಾಡುತ್ತೆ? ಡೆಲ್ಟಾ ಅಂದ್ರೆ ಏನಿಲ್ಲ, ಏನು ಆ ರಿವರ್ ಹರಿಬೇಕಾದ್ರೆ ಏನೇನೆಲ್ಲ ಸೆಡಿಮೆಂಟ್ಸ್ ನ ಕ್ಯಾರಿ ಮಾಡುತ್ತೆ ಅದನ್ನೆಲ್ಲ ತಗೊಂಬಂದ್ ಏನು ಅದು ಸಮುದ್ರಕ್ಕೆ ಸೇರೋದ್ಕಿಂತ ಮುಂಚೆ ಏನ್ ಮಾಡುತ್ತೆ, ಸೆಡಿಮೆಂಟ್ಸ್ ನೆಲ್ಲ ಡೆಪಾಸಿಟ್ ಮಾಡ್ತಾ ಹೋಗುತ್ತೆ. ಸೊ ಅದನ್ನೇ ನಾವು ಡೆಲ್ಟಾ ಅಂತ ಹೇಳ್ತೀವಿ. ಸೊ ಇಲ್ಲಿ ಯಾವ ರಿವರ್ ಇಂದ ನಮ್ಗೆ ಲಾರ್ಜೆಸ್ಟ್ ಡೆಲ್ಟಾ ಫಾರ್ಮ್ ಆಗುತ್ತೆ ಇಂಡಿಯಾದಲ್ಲಿ? ಸೊ ಇದಕ್ಕೆ ಆನ್ಸರ್ ಬಂದು ನಮ್ಗೆ ಗಂಗಾ ಮತ್ತೆ ಬ್ರಹ್ಮಪುತ್ರ ರಿವರ್. ಇವೆರಡು ರಿವರ್ ಇಂದ ನಮ್ಗೆ ಲಾರ್ಜೆಸ್ಟ್ ಡೆಲ್ಟಾ ಫಾರ್ಮ್ ಆಗುತ್ತೆ. ಸೊ ಇವೆರಡು ಕೂಡ ಹಿಮಾಲಯನ್ ರಿವರ್ಸ್ ಗಂಗಾ ರಿವರ್ ಮತ್ತೆ ಬ್ರಹ್ಮಪುತ್ರ, ಇಂಡಸ್ ಇವೆಲ್ಲ ಕೂಡ ಹಿಮಾಲಯನ್ ರಿವರ್ಸ್, ಅಂದ್ರೆ ಹಿಮಾಲಯದಲ್ಲಿ ಇವೆಲ್ಲ ಕೂಡ ಆರಿಜಿನ್ ಆಗೋದು. ಸೊ ಇವೆರಡು ಏನು ಮೇಜರ್ ಅಂದ್ರೆ ಲಾರ್ಜೆಸ್ಟ್ ಡೆಲ್ಟಾನ ಫಾರ್ಮ್ ಮಾಡುತ್ತೆ. ಓಕೆನಾ? ಸೊ ಮತ್ತೆ ಇಲ್ಲಿ ಈ ರಿವರ್ಸ್ ನ ಟ್ರಿಬ್ಯೂಟರೀಸ್ ಎಲ್ಲ ಗೊತ್ತಿರ್ಬೇಕು. ಗಂಗಾ ರಿವರ್ ನ ಟ್ರಿಬ್ಯೂಟರೀಸ್ ಏನು, ಬ್ರಹ್ಮಪುತ್ರ ರಿವರ್ ನ ಟ್ರಿಬ್ಯೂಟರೀಸ್ ಏನು. ಸೊ ಇದನ್ನ ಕಂಪ್ಲೀಟ್ ರಿವರ್ ಸಿಸ್ಟಮ್ ನ ಇನ್ನೊಂದು ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇವಾಗ ನಿಮ್ಗೆ ಗೊತ್ತಿರ್ಬೇಕು ಲಾರ್ಜೆಸ್ಟ್ ಡೆಲ್ಟಾ ಫಾರ್ಮ್ ಮಾಡೋ ಅಂತ ರಿವರ್ ಯಾವುದು ಅಂತ ಅಂದ್ರೆ ಅದು ಗಂಗಾ ಮತ್ತೆ ಬ್ರಹ್ಮಪುತ್ರ ರಿವರ್. ಓಕೆ ನೆಕ್ಸ್ಟ್ ಕ್ವಶನ್. ವಿಚ್ ರಿವರ್ ಫಾರ್ಮ್ಸ್ ದಿ ಲಾರ್ಜೆಸ್ಟ್ ರಿವರ್ ಐಲ್ಯಾಂಡ್ ಮಜುಲಿ? ಮಜುಲಿ ಎಂಬ ವಿಶ್ವದ ಅತಿ ದೊಡ್ಡ ನದಿ ದ್ವೀಪವನ್ನು ಯಾವ ನದಿ ರಚಿಸಿದೆ? ಸೊ ಐ ಥಿಂಕ್ ಇದು ಕೂಡ ಕ್ವಶನ್ ನಾವು ಲಾಸ್ಟ್ ಕ್ಲಾಸ್ ಡಿಸ್ಕಸ್ ಮಾಡಿದ್ವಿ ಅನ್ಸುತ್ತೆ. ಮಜುಲಿ ಅನ್ನೋ ಈ ಒಂದು ರಿವರ್ ಐಲ್ಯಾಂಡ್ ನ ಅದು ಬ್ರಹ್ಮಪುತ್ರ ರಿವರ್ ಏನ್ ಮಾಡುತ್ತೆ, ಫಾರ್ಮ್ ಮಾಡುತ್ತೆ. ಎಲ್ಲಿ ಅಂತ ಬಂದ್ರೆ ಅಸ್ಸಾಂ ಅಲ್ಲಿ. ಈ ಒಂದು ಮಜುಲಿ ರಿವರ್ ಐಲ್ಯಾಂಡ್ ಎಲ್ಲಿ ನಾವು ನೋಡ್ಬೋದು ಅಂದ್ರೆ ಅಸ್ಸಾಂ ಅಲ್ಲಿ. ಈ ಒಂದು ರಿವರ್ ಐಲ್ಯಾಂಡ್ ನ ಫಾರ್ಮ್ ಮಾಡುವಂತ ಆ ರಿವರ್ ಯಾವುದು ಅಂದ್ರೆ ಅದು ಬ್ರಹ್ಮಪುತ್ರ ರಿವರ್. ಓಕೆ ಲೊಕೇಶನ್ ಗೊತ್ತಿರ್ಬೇಕು, ಯಾವ ರಿವರ್ ಫಾರ್ಮ್ ಮಾಡುತ್ತೆ ಅಂತ ಗೊತ್ತಿರ್ಬೇಕು. ಓಕೆ ನೆಕ್ಸ್ಟ್ ಕ್ವಶನ್. ನರ್ಮದಾ ಅಂಡ್ ತಾಪಿ ರಿವರ್ಸ್ ಡ್ರೈನ್ ಇಂಟು. ನರ್ಮದಾ ಮತ್ತೆ ತಾಪಿ ನದಿಗಳು ಯಾವ ಸಮುದ್ರಕ್ಕೆ ಸೇರುತ್ತವೆ? ಬೇ ಆಫ್ ಬೆಂಗಾಲ್, ಅರೇಬಿಯನ್ ಸಿ, ಇಂಡಿಯನ್ ಓಷನ್, ಗಲ್ಫ್ ಆಫ್ ಮನ್ನಾರ್. ಸೊ ಇದು ಕೂಡ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೆ ನಿಮ್ಗೆ. ಸೊ ನರ್ಮದಾ ಮತ್ತೆ ತಾಪಿ ರಿವರ್ ಬಂದ್ರೆ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್. ಸೊ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಆಗಿರೋದ್ರಿಂದ ಅವು ಫೈನಲಿ ಅರೇಬಿಯನ್ ಸಿ ನ ಸೇರುತ್ತೆ. ಓಕೆ ನೆಕ್ಸ್ಟ್ ಕ್ವಶನ್. ವಿಚ್ ಈಸ್ ದಿ ಸದರ್ನ್ ಮೋಸ್ಟ್ ಪಾಯಿಂಟ್ ಆಫ್ ದಿ ಇಂಡಿಯನ್ ಮೈನ್ ಲ್ಯಾಂಡ್? ಸೊ ಇಂಡಿಯನ್ ಮೈನ್ ಲ್ಯಾಂಡ್ ಅಲ್ಲಿ ಯಾವುದು ಅಂದ್ರೆ ದಕ್ಷಿಣದ ತುದಿ ಯಾವುದು? ಭಾರತದ ಮುಖ್ಯ ಭೂಭಾಗದ ದಕ್ಷಿಣದ ತುದಿ ಯಾವುದು? ಇಂದಿರಾ ಪಾಯಿಂಟ್, ಕನ್ಯಾಕುಮಾರಿ, ರಾಮೇಶ್ವರಂ, ಕೊಚ್ಚಿ.
ಓಕೆ, ಇಲ್ಲಿ ನಿಮ್ಗೆ 1 ಪಾಯಿಂಟ್ ಗೊತ್ತಿರ್ಬೇಕು. ಸೊ ಇಂಡಿಯಾದ ಮೇನ್ ಲ್ಯಾಂಡ್ ಅಂದ್ರೆ ಈ ಒಂದು ಇಂಡಿಯಾ ಟೆರಿಟರಿ ಏನಿದೆ ಇದ್ರಲ್ಲಿ ಸದರ್ನ್ ಮೋಸ್ಟ್ ಪಾಯಿಂಟೇ ಬೇರೆ ಇದೆ. ಸೊ ಇದು ಸದರ್ನ್ ಮೋಸ್ಟ್ ಪಾಯಿಂಟ್ ಬರುತ್ತೆ. ಇನ್ಕ್ಲೂಡಿಂಗ್ ಐಲ್ಯಾಂಡ್ಸ್ ಇನ್ಕ್ಲೂಡ್ ಮಾಡ್ಕೊಂಡಾಗ್ಲೇ ಇನ್ನೊಂದು ಸದರ್ನ್ ಮೋಸ್ಟ್ ಪಾಯಿಂಟ್ ಬರುತ್ತೆ. ಓಕೆನಾ? ಏನ್ಕೆಂದ್ರೆ ಇವನ್ ಈ ಒಂದು ಐಲ್ಯಾಂಡ್ಸ್ ಕೂಡ ಪಾರ್ಟ್ ಆಫ್ ಇಂಡಿಯಾ ಅಲ್ವಾ. ಸೊ ಅವರು ಡೈರೆಕ್ಟ್ ಆಗಿ ನಿಮ್ ಕ್ವಶನ್ ಯಾವ ತರ ಅವರೇ ಮೆನ್ಷನ್ ಮಾಡಿರ್ತಾರೆ. ಮೇನ್ ಲ್ಯಾಂಡ್ ಇಂಡಿಯಾದಲ್ಲಿ ಅಥವಾ ಈ ಒಂದು ಭಾರತದ ಭೂಭಾಗದಲ್ಲಿ ಯಾವುದು ಸದರ್ನ್ ಮೋಸ್ಟ್ ಪಾಯಿಂಟ್ ಯಾವುದು ಅಂತ ಕೇಳ್ತಾರೆ. ಇನ್ನೊಂದು ಏನು ಇನ್ಕ್ಲೂಡಿಂಗ್ ಐಲ್ಯಾಂಡ್ ಇನ್ಕ್ಲೂಡ್ ಆದಾಗ ಯಾವ್ದು ಸದರ್ನ್ ಮೋಸ್ಟ್ ಪಾಯಿಂಟ್ ಬರುತ್ತೆ. ಸೊ ಅವೆರಡು ಕೂಡ ಗೊತ್ತಿರ್ಬೇಕು ನಿಮ್ಗೆ. ಸೊ ಮೈನ್ ಲ್ಯಾಂಡ್ ಇಂಡಿಯಾದಲ್ಲಿ ನಮ್ಗೆ ಸದರ್ನ್ ಮೋಸ್ಟ್ ಪಾಯಿಂಟ್ ಬಂದ್ರೆ ಅದು ಕನ್ಯಾಕುಮಾರಿ. ಸೊ ಕನ್ಯಾಕುಮಾರಿ ಇಟ್ ಇಸ್ ದಿ ಸದರ್ನ್ ಮೋಸ್ಟ್ ಪಾಯಿಂಟ್ ಆಫ್ ದಿ ಇಂಡಿಯನ್ ಮೈನ್ ಲ್ಯಾಂಡ್. ಸೊ ಈ ಒಂದು ಪರ್ಟಿಕ್ಯುಲರ್ಲಿ ನಾವು ಆ ಒಂದು ಭೂ ಪ್ರದೇಶನ ಕನ್ಸಿಡರ್ ಮಾಡಿದ್ರೆ ಕನ್ಯಾಕುಮಾರಿ ಏನಾಗುತ್ತೆ ಸದರ್ನ್ ಮೋಸ್ಟ್ ಪಾಯಿಂಟ್ ಬರುತ್ತೆ. ಇನ್ಕ್ಲೂಡಿಂಗ್ ಐಲ್ಯಾಂಡ್ಸ್ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಅಲ್ಲಿ ನಮ್ಗೆ ಏನು ಸದರ್ನ್ ಮೋಸ್ಟ್ ಪಾಯಿಂಟ್ ಬೇರೆ ಇದೆ. ಓಕೆನಾ? ಸೊ ಇಲ್ಲಿ ನಾನು ನಿಮ್ ಟೇಬಲ್ ಕೊಟ್ಟಿದ್ದೀನಿ, ನೀವು ನೋಡ್ಬೋದು. ಸೊ ನಾರ್ದರ್ನ್ ಮೋಸ್ಟ್ ಪಾಯಿಂಟ್ ಅಂದ್ರೆ ಉತ್ತರದ ತುದಿನಲ್ಲಿ ಯಾವ ಪಾಯಿಂಟ್ ಬರುತ್ತೆ ಅಂದ್ರೆ ಅದು ಇಂದಿರಾ ಕೋಲ್ ಬರುತ್ತೆ. ಇದು ಲಡಾಖ್ ಅಲ್ಲಿ ಇದೆ. ಓಕೆನಾ? ಸೊ ಅದೇ ತರ ಸದರ್ನ್ ಮೋಸ್ಟ್ ಪಾಯಿಂಟ್ ಅಂದ್ರೆ ಇನ್ಕ್ಲೂಡಿಂಗ್ ಐಲ್ಯಾಂಡ್ಸ್ ಇನ್ಕ್ಲೂಡ್ ಮಾಡ್ಕೊಂಡಾಗ ನಮ್ಗೆ ಇಂದಿರಾ ಪಾಯಿಂಟ್ ಬರುತ್ತೆ. ಇದು ನಮ್ಗೆ ಏನು ಅಂಡಮಾನ್ ಮತ್ತೆ ನಿಕೋಬಾರ್ ಐಲ್ಯಾಂಡ್ಸ್ ಅಲ್ಲಿ ಬರುತ್ತೆ. ಪರ್ಟಿಕ್ಯುಲರ್ಲಿ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಅಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಸದರ್ನ್ ಮೋಸ್ಟ್ ಪಾಯಿಂಟ್ ಮೇನ್ ಲ್ಯಾಂಡ್ ಇಂಡಿಯಾದಲ್ಲಿ. ಸೊ ಮೇನ್ ಲ್ಯಾಂಡ್ ಇಂಡಿಯಾದಲ್ಲಿ ಸದರ್ನ್ ಮೋಸ್ಟ್ ಪಾಯಿಂಟ್ ಅಂತ ಬಂದ್ರೆ ಕನ್ಯಾಕುಮಾರಿ, ಅದನ್ನೇ ಕೇಪ್ ಆಫ್ ಕಾಮರಿನ್ ಅಂತ ಹೇಳ್ತಾರೆ. ಇದು ತಮಿಳ್ನಾಡಲ್ಲಿ ಬರುತ್ತೆ. ಇನ್ನು ಈಸ್ಟರ್ನ್ ಮೋಸ್ಟ್ ಪಾಯಿಂಟ್ ಬಂದ್ರೆ ಕಿಬಿತು, ಅರುಣಾಚಲ್ ಪ್ರದೇಶ್. ವೆಸ್ಟರ್ನ್ ಮೋಸ್ಟ್ ಪಾಯಿಂಟ್ ಬಂದ್ರೆ ಗುಹರ್ಮೋತಿ, ಗುಜರಾತ್. ಸೊ ಇವೆಲ್ಲ ಎಕ್ಸ್ಟ್ರೀಮ್ ಪಾಯಿಂಟ್ಸ್ ಆಫ್ ಇಂಡಿಯಾ. ಇದೆಲ್ಲಾನು ಕೂಡ ಗೊತ್ತಿರ್ಬೇಕು. ಸೊ ಮತ್ತೆ ರಿಪೀಟ್ ಮಾಡ್ತೀನಿ. ನಾರ್ದರ್ನ್ ಮೋಸ್ಟ್ ಬಂದ್ರೆ ನಮ್ಗೆ ಇಂದಿರಾ ಕೋಲ್ ಲಡಾಖ್ ಅಲ್ಲಿ ಬರುತ್ತೆ. ಸದರ್ನ್ ಮೋಸ್ಟ್ ಪಾಯಿಂಟ್ ಇನ್ಕ್ಲೂಡಿಂಗ್ ಐಲ್ಯಾಂಡ್ಸ್ ಬಂದ್ರೆ ನಮ್ಗೆ ಇಂದಿರಾ ಪಾಯಿಂಟ್ ಅದೆಲ್ಲಿ ಬರುತ್ತೆ ಅಂಡಮಾನ್ ಮತ್ತೆ ನಿಕೋಬಾರ್ ಐಲ್ಯಾಂಡ್ಸ್. ಸೊ ಅದ್ರಲ್ಲೂ ಕೂಡ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಅಲ್ಲಿ ಬರುತ್ತೆ. ಇನ್ನು ಸದರ್ನ್ ಮೋಸ್ಟ್ ಪಾಯಿಂಟ್ ಮೇನ್ ಲ್ಯಾಂಡ್ ಇಂಡಿಯಾದಲ್ಲಿ ಬಂದ್ರೆ ಕನ್ಯಾಕುಮಾರಿ ಅಥವಾ ಕೇಪ್ ಆಫ್ ಕ್ಯಾಮರಿನ್ ಅಂತ ಹೇಳ್ತಾರೆ. ಇದು ತಮಿಳ್ನಾಡಲ್ಲಿ ಬರುತ್ತೆ. ಇನ್ ಈಸ್ಟರ್ನ್ ಮೋಸ್ಟ್ ಪಾಯಿಂಟ್ ಈಸ್ಟಿಗಿರೋ ಎಕ್ಸ್ಟ್ರೀಮ್ ಪಾಯಿಂಟ್ ಬಂದ್ರೆ ಕಿಬಿತು, ಇದು ಬಂದು ನಮ್ಗೆ ಅರುಣಾಚಲ್ ಪ್ರದೇಶಲ್ಲಿ ಬರುತ್ತೆ. ಇನ್ನು ವೆಸ್ಟರ್ನ್ ಮೋಸ್ಟ್ ಪಾಯಿಂಟ್ ಬಂದ್ರೆ ಗುಹರ್ಮೋತಿ, ಇದು ಗುಜರಾತ್ ಅಲ್ಲಿ ಬರುತ್ತೆ. ಓಕೆ ಓಕೆ, ಇದ್ರ ಬೇಸ್ ಮೇಲೆ ಇಲ್ಲೊಂದು ಕ್ವಶನ್ ಕೇಳಿದೆ ನಾನು. ಸೊ ಈ ಒಂದು ಇಂದಿರಾ ಪಾಯಿಂಟ್ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ, ಸೊ ಇಂದಿರಾ ಪಾಯಿಂಟ್ ಬಂದ್ರೆ ನಮ್ಗೆ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಅಲ್ಲಿ ಬರುತ್ತೆ. ಸೊ ಇದು ಏನ್ ಮುಂಚೆ ಡಿಸ್ಕಸ್ ಮಾಡಿದ್ದು ಅದ್ರ ಬೇಸ್ ಮೇಲೆ ಇದೆ. ಸೊ ಈ ಒಂದು ಇಂದಿರಾ ಪಾಯಿಂಟ್ ನಮ್ಗೆ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಅಲ್ಲಿ ಬರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಬಂದ್ರೆ ದೋಆಬ್ ರೀಜನ್ ರೆಫರ್ಸ್ ಟು. ಸೊ ದೋಆಬ್ ಪ್ರದೇಶ ಅಂದ್ರೆ ಏನು? ಡೆಸರ್ಟ್ ರೀಜನ್, ಪ್ಲಾಟ್ಯೂ ರೀಜನ್, ಲ್ಯಾಂಡ್ ಬಿಟ್ವೀನ್ ಟೂ ರಿವರ್ಸ್, ಕೋಸ್ಟಲ್ ರೀಜನ್. ಸೊ ದೋಆಬ್ ರೀಜನ್ ಅಂದ್ರೆ ಏನು? ಓಕೆ, ಕೇಳಿರ್ತೀರಾ ನೀವು ಯಾವ್ದೋ ರಿವರ್ ಏನು ದೋಆಬ್ ಅಂತ ಅನ್ಬಿಟ್ಟು ಹೇಳ್ತಾರೆ, ಗಂಗಾ ದೋಆಬ್ ಈ ತರ ರಿವರ್ ನೇಮ್ ಹೇಳ್ಬಿಟ್ಟು ದೋಆಬ್ ಅಂತ ಹೇಳ್ತಾರೆ. ಅಂದ್ರೆ ಈ ದೋಆಬ್ ಅನ್ನೋದು ನಮ್ಗೆ ರಿವರ್ಸ್ ಅಂದ್ರೆ ಎರಡು ರಿವರ್ಸ್ ಮಧ್ಯೆ ಇರುವಂತಹ ಲ್ಯಾಂಡ್ ನೇ ನಾವು ದೋಆಬ್ ಅಂತ ಹೇಳ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಈಗ ಇಲ್ಲೊಂದ್ ರಿವರ್ ಹೋಗ್ತಿದೆ, ಇಲ್ಲೊಂದ್ ರಿವರ್ ಹೋಗ್ತಿದೆ ಅನ್ಕೊಳ್ಳಿ. ಸೊ ಇವೆರಡು ಮಧ್ಯೆ ಇರುವಂತಹ ಲ್ಯಾಂಡ್ ನೇ ಏನಂತ ಹೇಳ್ತಾರೆ? ದೋಆಬ್ ರೀಜನ್ ಅಂತ ಹೇಳ್ತಾರೆ. ಸೊ ಎರಡು ನದಿಗಳಿಂದ ಈ ಒಂದು ಏನು ದೋಆಬ್ ರೀಜನ್ ಅನ್ನೋದು ಕ್ರಿಯೇಟ್ ಆಗ್ತಾ ಹೋಗುದು. ಓಕೆ, ಸೊ ಆ ಒಂದು ನದಿಗಳು ಹರಿಬೇಕಾದ್ರೆ ಏನೇನೆಲ್ಲ ಸೆಡಿಮೆಂಟ್ಸ್ ತಗೊಂಬಂದಿ ಫ್ಲಡ್ ಪ್ಲೈನ್ಸ್ ನ ಕ್ರಿಯೇಟ್ ಮಾಡುತ್ತೆ. ಅಂದ್ರೆ ಆ ರಿವರ್ ಬ್ಯಾಂಕ್ಸ್ ನಲ್ಲೇ ಡೆಪಾಸಿಟ್ ಮಾಡಿ ಫ್ಲಡ್ ಪ್ಲೈನ್ಸ್ ನ ಕ್ರಿಯೇಟ್ ಮಾಡುತ್ತೆ. ಸೊ ಆ ರೀಜನ್ ನಾವು ದೋಆಬ್ ರೀಜನ್ ಅಂತ ಹೇಳ್ತೇವೆ. ಓಕೆ, ನೆಕ್ಸ್ಟ್ ಕ್ವಶನ್. ವಿಚ್ ಫಿಸಿಯೋಗ್ರಫಿಕ್ ಡಿವಿಷನ್ ಆಸ್ ದಿ ಹೈಯೆಸ್ಟ್ ಪಾಪ್ಯುಲೇಷನ್ ಡೆನ್ಸಿಟಿ? ಸೊ ಯಾವ ಡಿವಿಷನ್ ಅಲ್ಲಿ ನಮ್ಗೆ ಏನು ಯಾವ ಭೌತಿಕ ವಿಭಾಗದಲ್ಲಿ ಜನಸಾಂದ್ರತೆ ಅತಿ ಹೆಚ್ಚು? ಹಿಮಾಲಯಸ್, ನಾರ್ದರ್ನ್ ಪ್ಲೇನ್ಸ್, ಪೆನ್ಸುಲಾ ಪ್ಲಾಟ್ಯೂ, ಇಂಡಿಯನ್ ಡೆಸರ್ಟ್. ಸೊ ಇದು ಈಸಿ ಕ್ವಶನ್ ಇದೆ. ಸೊ ಮೇಜರ್ ನಾವು ಎಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ ಎಲ್ಲಿ ಜಾಸ್ತಿ ಇದೆ ಅಂದ್ರೆ ಅದು ನಾರ್ದರ್ನ್ ಪ್ಲೇನ್ಸ್ ಅಲ್ಲಿ. ಏನಕ್ಕೆ ಅಂದ್ರೆ ಇಲ್ಲಿ ಈ ಒಂದು ಫರ್ಟೈಲ್ ಲ್ಯಾಂಡ್ ಇರೋದ್ರಿಂದ ಅಗ್ರಿಕಲ್ಚರ್ ನ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಅದಕ್ಕೇನೆ ಅಲ್ಲಿ ನಾವು ಜನಸಾಂದ್ರತೆ ಅಂದ್ರೆ ಆ ಇವನ್ ಈಸಿಯಾಗಿ ಅಂದ್ರೆ ಜನಗಳು ಕೂಡ ಅಲ್ಲಿ ವಾಸಿಸಬಹುದು. ಓಕೆನಾ? ಈಗ ಡೆಸರ್ಟ್ ಅಂತ ಬಂದ್ರೆ ಅಲ್ಲಿ ಎರಿಡ್ ಕ್ಲೈಮೇಟ್ ಇರುತ್ತೆ. ಇನ್ ಹಿಮಾಲಯಸ್ ಅಂತ ಬಂದ್ರೆ ಅಲ್ಲೂ ಕೂಡ ಏನು
ಜನಗಳು ಅಲ್ಲಿ ವಾಸಿಸೋದಕ್ಕಾಗೋದಿಲ್ಲ. ಓಕೆನಾ? ಸೊ ಪ್ಲಾಟ್ಯೂ ರೀಜನ್ ಅಲ್ಲೂ ಕಡಿಮೆ, ಬಟ್ ಕಂಪೇರ್ ಟು ಇವೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ನಾರ್ದರ್ನ್ ಪ್ಲೇನ್ಸ್ ಅಲ್ಲಿ ಏನು ಹೈಯೆಸ್ಟ್ ಪಾಪ್ಯುಲೇಷನ್ ನಾವು ನೋಡ್ಬೋದು. ಓಕೆ. ಓಕೆ, ಇದು ಬಂದು ನಿಮ್ಗೆ ಐಲ್ಯಾಂಡ್ಸ್ ರಿಲೇಟೆಡ್. ಸೊ ಐಲ್ಯಾಂಡ್ಸ್ ಅಂತ ಬಂದ್ರೆ ನಮ್ಗೆ ಎರಡು ಬರುತ್ತೆ. ಒಂದು ಲಕ್ಷದ್ವೀಪ್ ಬರುತ್ತೆ, ಇನ್ನೊಂದು ಅಂಡಮಾನ್ ಮತ್ತೆ ನಿಕೋಬಾರ್ ಐಲ್ಯಾಂಡ್ಸ್ ಬರುತ್ತೆ. ಅಂಡಮಾನ್ ಮತ್ತೆ ನಿಕೋಬಾರ್ ಐಲ್ಯಾಂಡ್ಸ್ ಬೇ ಆಫ್ ಬೆಂಗಾಲ್ ಅಲ್ಲಿ ಬರುತ್ತೆ. ಸೊ ಇದು ಡೈರೆಕ್ಟ್ ಆಗಿ ಕೇಳ್ಬೋದು ನಿಮ್ಗೆ, ಅಂಡಮಾನ್ ಮತ್ತೆ ನಿಕೋಬಾರ್ ದ್ವೀಪಗಳು ಎಲ್ಲಿ ಬರುತ್ತೆ ಅಂದ್ರೆ ಅದು ಬೇ ಆಫ್ ಬೆಂಗಾಲ್ ಅಲ್ಲಿ. ಸೊ ಇದು ಗೊತ್ತಿರ್ಬೇಕು. ಇನ್ನು ಲಕ್ಷದ್ವೀಪ್ ಅಂದ್ರೆ ನಮ್ಗೆ ಅರೇಬಿಯನ್ ಸೀ ನಲ್ಲಿ ಬರುತ್ತೆ. ಓಕೆ. ಸೊ ಇನ್ನು ಕ್ಯಾಪಿಟಲ್ ಸಿಟೀಸ್ ಏನು, ಈ ಕ್ಯಾಪಿಟಲ್ ಆಫ್ ಅಂಡಮಾನ್ ಮತ್ತೆ ನಿಕೋಬಾರ್ ಐಲ್ಯಾಂಡ್ಸ್ ಬಂದ್ರೆ ಶ್ರೀ ವಿಜಯಪುರಂ ಅಂತ ಹೇಳ್ತಾರೆ. ಮುಂಚೆ ಇದನ್ನ ಪೋರ್ಟ್ ಬ್ಲೇರ್ ಅಂತ ಹೇಳ್ತಿದ್ರು. ಈ ಒಂದು ಕ್ಯಾಪಿಟಲ್ ಸಿಟಿ ಆಫ್ ದಿ ಅಂಡಮಾನ್ ಮತ್ತೆ ನಿಕೋಬಾರ್ ಐಲ್ಯಾಂಡ್ಸ್ ಮುಂಚೆ ಪೋರ್ಟ್ ಬ್ಲೇರ್ ಅಂತ ಹೇಳ್ತಿದ್ರು, ಈಗ ಅದನ್ನ ಶ್ರೀ ವಿಜಯಪುರಂ ಅಂತ ಹೇಳ್ತಾರೆ. ಮತ್ತೆ ಕ್ಯಾಪಿಟಲ್ ಆಫ್ ದಿ ಲಕ್ಷದ್ವೀಪ್ ಬಂದ್ರೆ ಕವರಟ್ಟಿ. ಓಕೆ. ಸೊ ಕ್ಯಾಪಿಟಲ್ ಸಿಟೀಸ್ ಗೊತ್ತಿರ್ಬೇಕು. ಸೊ ಅದೇ ತರ ಇಲ್ಲಿ ಐಲ್ಯಾಂಡ್ ಅಂತ ಬಂದ್ರೆ ಅಲ್ಲಿ ಒಂದೇ ಐಲ್ಯಾಂಡ್ ಇರೋದಿಲ್ಲ. ಸೊ ಮಲ್ಟಿಪಲ್ ಅಂದ್ರೆ ಎಷ್ಟೊಂದು ಅದರಲ್ಲಿ ದ್ವೀಪಗಳು ಇರುತ್ತವೆ. ಆ ದ್ವೀಪಗಳು ಸೇರ್ಕೊಂಡೆ ಅದನ್ನ ದ್ವೀಪ ಸಮೂಹ ಅಥವಾ ಐಲ್ಯಾಂಡ್ಸ್ ಅಂತ ಹೇಳ್ತಾರೆ. ಓಕೆನಾ? ಸೊ ಇಲ್ಲಿ ಈ ಒಂದು ಅಂಡಮಾನ್ ಮತ್ತೆ ನಿಕೋಬಾರ್ ಐಲ್ಯಾಂಡ್ಸ್ ಅಲ್ಲಿ ಟೋಟಲ್ ಎಷ್ಟು ಐಲ್ಯಾಂಡ್ಸ್ ಇದೆ ಅಂದ್ರೆ 572 ಐಲ್ಯಾಂಡ್ಸ್ ಬರುತ್ತೆ. ಸೊ ಇಲ್ಲಿ ಒಂದು ದ್ವೀಪ ಮಾತ್ರ ಇಲ್ಲ ಇಲ್ಲಿ. ಸೊ ಟೋಟಲ್ 572 ಏನು ಟೋಟಲ್ ಐಲ್ಯಾಂಡ್ಸ್ ಇರೋದು. ಇನ್ನು ಲಕ್ಷದ್ವೀಪನೇ 36 ಐಲ್ಯಾಂಡ್ಸ್ ಇದೆ. ಓಕೆ. ಸೊ ಇಲ್ಲಿ ನೀವು ಈ ಒಂದು ಇಮೇಜ್ ಅಲ್ಲಿ ನೋಡ್ಬೋದು ಅಂಡಮಾನ್ ಮತ್ತೆ ನಿಕೋಬಾರ್ ಐಲ್ಯಾಂಡ್ಸ್ ನ. ಸೊ ಇಲ್ಲಿ ಒಂದೇ ದ್ವೀಪ ಇಲ್ಲ, ಟೋಟಲ್ ಬಂದು 572 ಏನು ಐಲ್ಯಾಂಡ್ಸ್ ಇರೋದು. ಸೊ ಇಲ್ಲಿ ಇದನ್ನ ನಾರ್ತ್ ಅಂಡಮಾನ್ ಅಂತ ಹೇಳ್ತಾರೆ. ಇನ್ನಿದು ಮಿಡಲ್ ಬಂದ್ರೆ ಮಿಡಲ್ ಅಂಡಮಾನ್, ಇನ್ನು ಸೌತ್ ಅಂಡಮಾನ್ ಇಲ್ಲಿ ಬರೋದು ಲಿಟಲ್ ಅಂಡಮಾನ್. ಸೊ ಇದೆಲ್ಲ ಕಂಪ್ಲೀಟ್ ಬಂದು ಅಂಡಮಾನ್ ದ್ವೀಪ ಸಮೂಹ. ಇನ್ನು ನಿಕೋಬಾರ್ ಬಂದ್ರೆ ಕೆಳಗಡೆ ಬರುತ್ತೆ. ಸೊ ಇದೆಲ್ಲ ಏನು ನಿಕೋಬಾರ್ ಐಲ್ಯಾಂಡ್ಸ್. ಓಕೆ, ನೀವ್ ಇಲ್ಲಿ ನೋಡ್ಬೋದು ಈಗ ಝೂಮ್ ಮಾಡಿದೀನಿ. ಸೊ ಅಂಡಮಾನ್ ಅಲ್ಲಿ ನಾರ್ತ್ ಅಂಡಮಾನ್ ಅಂತ ಇದೆ, ಮಿಡಲ್ ಅಂಡಮಾನ್ ಅಂತ ಇದೆ, ಅದೇ ತರ ಸೌತ್ ಅಂಡಮಾನ್, ಲಿಟಲ್ ಅಂಡಮಾನ್. ಸೊ ಇಲ್ಲಿ ಬರೀ ಒಂದೇ ದ್ವೀಪ ಇಲ್ಲ, ಅಂದ್ರೆ ಎಷ್ಟೊಂದು ದ್ವೀಪಗಳು ಇರೋದ್ನೆ ಈ ಕಂಪ್ಲೀಟ್ ಏನಂತ ಹೇಳ್ತೀವಿ ಅಂಡಮಾನ್ ಐಲ್ಯಾಂಡ್ಸ್ ಅಂತ ಹೇಳ್ತೀವಿ. ಅದೇ ತರ ನಿಕೋಬಾರ್ ಐಲ್ಯಾಂಡ್. ಸೊ ನಿಕೋಬಾರ್ ಐಲ್ಯಾಂಡ್ ಅಲ್ಲಿ ಲಿಟಲ್ ನಿಕೋಬಾರ್ ಬರುತ್ತೆ, ಗ್ರೇಟರ್ ನಿಕೋಬಾರ್ ಬರುತ್ತೆ. ಸೊ ಇದೆಲ್ಲ ಕೂಡ ಏನು ಗ್ರೇಟರ್ ಅಂದ್ರೆ ನಿಕೋಬಾರ್ ಐಲ್ಯಾಂಡ್ಸ್. ಸೊ ಈ ಒಂದು ಸೊ ನೀವಿಲ್ಲಿ ನಿಮಗೆ 10 ಡಿಗ್ರಿ ಚಾನಲ್ ಅಂತ ಕಾಣ್ತಿದೆ. ಸೊ ಈ 10 ಡಿಗ್ರಿ ಚಾನಲ್ ಏನ್ ಮಾಡುತ್ತೆ, ಈ ಒಂದು ಅಂಡಮಾನ್ ಮತ್ತೆ ನಿಕೋಬಾರ್ ಐಲ್ಯಾಂಡ್ಸ್ ಏನ್ ಮಾಡುತ್ತೆ, ಸಪರೇಟ್ ಮಾಡುತ್ತೆ. ಸೊ ನಿಮ್ ಕ್ವಶನ್ ಕೇಳ್ಬೋದು, ಈ ಒಂದು ಚಾನಲ್ಸ್ ಅಂದ್ರೆ ಯಾವ ಡಿಗ್ರಿ ಚಾನಲ್ ಏನನ್ನ ಸಪರೇಟ್ ಮಾಡುತ್ತೆ ಅಂತ ಹೇಳಿ. ಓಕೆ. ಸೊ 10 ಡಿಗ್ರಿ ಚಾನಲ್ ಬಂದ್ರೆ ಅಂಡಮಾನ್ ಮತ್ತೆ ನಿಕೋಬಾರ್ ಐಲ್ಯಾಂಡ್ಸ್ ಏನ್ ಮಾಡುತ್ತೆ, ಸಪರೇಟ್ ಮಾಡುತ್ತೆ. ಸೊ ಈ ಆನ್ಸರ್ ನಿಮ್ಗೆ ಗೊತ್ತಿರ್ಬೇಕು. ಸೊ ಅದನ್ನ ನಾನು ಇವನ್ ಇಲ್ಲಿ ಲಿಸ್ಟ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ಇಲ್ಲಿ 10 ಡಿಗ್ರಿ ಚಾನಲ್ ಬಂದ್ರೆ ಇದು ಅಂಡಮಾನ್ ಐಲ್ಯಾಂಡ್ಸ್ ಮತ್ತೆ ನಿಕೋಬಾರ್ ಐಲ್ಯಾಂಡ್ಸ್ ಏನ್ ಮಾಡುತ್ತೆ, ಸಪರೇಟ್ ಮಾಡುತ್ತೆ. ಓಕೆ. ಸೊ ಇದು ತುಂಬಾನೇ ಇಂಪಾರ್ಟೆಂಟ್. ಇನ್ನು 6 ಡಿಗ್ರಿ ಚಾನಲ್ ಬಂದ್ರೆ ನಮ್ಗೆ ಗ್ರೇಟ್ ನಿಕೋಬಾರ್ ಮತ್ತೆ ಇಂಡೋನೇಷಿಯಾನ. ಸೊ ಇಂಡೋನೇಷಿಯಾದ ಸುಮತ್ರಾ ಐಲ್ಯಾಂಡ್ ಬರುತ್ತೆ, ಇದನ್ನ ಏನ್ ಮಾಡುತ್ತೆ, ಸಪರೇಟ್ ಮಾಡುತ್ತೆ. ಗ್ರೇಟ್ ನಿಕೋಬಾರ್ ನೋಡಿದ್ರೆ ನೀವು ಗ್ರೇಟ್ ನಿಕೋಬಾರ್ ಕೆಳಗಡೆ ಬರುತ್ತೆ ನಮ್ಗೆ. ಆ ಗ್ರೇಟ್ ನಿಕೋಬಾರ್ ಮತ್ತೆ ಇಂಡೋನೇಷಿಯಾ ನೆಕ್ಸ್ಟ್ ಸಪರೇಟ್ ಮಾಡುವಂತದ್ದು 6 ಡಿಗ್ರಿ ಚಾನಲ್. ಇನ್ನು ಡಂಕನ್ ಪ್ಯಾಸೇಜ್ ಬರುತ್ತೆ, ಇದು ನಮ್ಗೆ ಸೌತ್ ಅಂಡಮಾನ್ ಮತ್ತೆ ಲಿಟಲ್ ಅಂಡಮಾನ್ ನ ಏನ್ ಮಾಡುತ್ತೆ, ಸಪರೇಟ್ ಮಾಡುತ್ತೆ. ಓಕೆ, ನೀವು ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ಇಲ್ಲಿ ಇಲ್ಲಿ ಏನ್ ಕೊಟ್ಟಿದಾರಲ್ಲ ಈ ಡಂಕನ್ ಪ್ಯಾಸೇಜ್, ಇದು ಬಂದು ಇದು ಡಂಕನ್ ಪ್ಯಾಸೇಜ್. ಇಲ್ಲಿರುವಂತ ಸೌತ್ ಅಂಡಮಾನ್ ಮತ್ತೆ ಲಿಟಲ್ ಅಂಡಮಾನ್ ನ ಏನ್ ಮಾಡ್ತಿದೆ, ಸಪರೇಟ್ ಮಾಡ್ತಿದೆ. 10 ಡಿಗ್ರಿ ಚಾನಲ್ ಬಂದ್ರೆ ಅಂಡಮಾನ್ ಐಲ್ಯಾಂಡ್ಸ್ ಮತ್ತೆ ನಿಕೋಬಾರ್ ಐಲ್ಯಾಂಡ್ಸ್ ಇದನ್ನ ಸಪರೇಟ್ ಮಾಡುತ್ತೆ. ಓಕೆ. ಓಕೆ, ಅದೇ ತರ ನಮ್ಗೆ ಲಕ್ಷದ್ವೀಪ್ ಐಲ್ಯಾಂಡ್ಸ್ ಅಲ್ಲೂ ಕೂಡ ಈ ತರ ಏನು 9 ಡಿಗ್ರಿ ಚಾನಲ್ ಮತ್ತೆ 8 ಡಿಗ್ರಿ ಚಾನಲ್ ಅಂತ ಬರುತ್ತೆ. ಸೊ 9 ಡಿಗ್ರಿ ಚಾನಲ್ ಬಂದ್ರೆ ನಮ್ಗೆ ಮಿನಿಕಾಲ್ ಐಲ್ಯಾಂಡ್ ಫ್ರಮ್ ದಿ ರೆಸ್ಟ್ ಆಫ್ ದಿ ಲಕ್ಷದ್ವೀಪ್ ಐಲ್ಯಾಂಡ್ ನ ಏನ್ ಮಾಡುತ್ತೆ, ಸಪರೇಟ್ ಮಾಡುತ್ತೆ. ಸೊ ನಾನು ಹೇಳ್ತೀನಿ ಯಾವ ತರ ಅಂತ. ಇನ್ನು 8 ಡಿಗ್ರಿ ಚಾನಲ್ ಬಂದ್ರೆ ಮಿನಿಕಾಯ್ ಐಲ್ಯಾಂಡ್ ಅಂಡ್ ಮತ್ತೆ ಮಾಲ್ಡೀವ್ಸ್ ನ ಸಪರೇಟ್ ಮಾಡುತ್ತೆ. ಸೊ ನೀವು ಲಕ್ಷದ್ವೀಪ್ ಐಲ್ಯಾಂಡ್ಸ್ ನ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಓಕೆ, ನಿಮ್ಗೆ ಇಲ್ಲೇ ಕಾಣ್ತಿದೆ. ಸೊ ಇಲ್ಲಿ 9 ಡಿಗ್ರಿ ಚಾನಲ್ ಏನಿದೆ ಇದೆಲ್ಲಾನು ಕೂಡ ಏನು ಲಕ್ಷದ್ವೀಪಲ್ಲಿ ಬರುವಂತ ಐಲ್ಯಾಂಡ್ಸ್.
ಸೊ ಇದರಲ್ಲಿ ಲಾರ್ಜೆಸ್ಟ್ ಐಲ್ಯಾಂಡ್ ಅಂತ ಬಂದ್ರೆ ಅದು ಮಿನಿಕಾಯ್. ಲಕ್ಷದ್ವೀಪಲ್ಲೇ ಲಾರ್ಜೆಸ್ಟ್ ಐಲ್ಯಾಂಡ್ ಅಂತ ಬಂದ್ರೆ ಅದು ಮಿನಿಕಾಯ್. ಈ ಮಿನಿಕಾಯ್ ಐಲ್ಯಾಂಡ್ ನ ಬೇರೆ ಇನ್ನೆಲ್ಲ ಐಲ್ಯಾಂಡ್ಸ್ ಇಂದ ಸಪರೇಟ್ ಮಾಡೋದು ಅದು 9 ಡಿಗ್ರಿ ಚಾನಲ್. ಓಕೆ, ಸೊ ಅದೇ ತರ ಈ ಒಂದು ಏನು ಲಕ್ಷದ್ವೀಪ್ನ ಓಕೆ ಮಿನಿಕಾಯ್ ಐಲ್ಯಾಂಡ್ ನ ಮಾಲ್ಡೀವ್ಸ್ ಇಂದ ಸಪರೇಟ್ ಮಾಡೋದು. ಸೊ ಈ ಒಂದು ಮಿನಿಕಾಯ್ ಐಲ್ಯಾಂಡ್ ಮಾಲ್ಡೀವ್ಸ್ ಇಂದ ಸಪರೇಟ್ ಮಾಡೋದ್ ಬಂದ್ರೆ 8 ಡಿಗ್ರಿ ಚಾನಲ್. ಓಕೆ, ಸೊ ಇವೆರಡು ಗೊತ್ತಿರ್ಬೇಕು ನಿಮ್ಗೆ. ಲಕ್ಷದ್ವೀಪ್ ಅಂತ ಬಂದ್ರೆ 8 ಡಿಗ್ರಿ ಒಂದ್ ಬರುತ್ತೆ, 9 ಡಿಗ್ರಿ ಒಂದ್ ಬರುತ್ತೆ. 9 ಡಿಗ್ರಿ ಬಂದು ಆ ಮಿನಿಕಾಯ್ ಐಲ್ಯಾಂಡ್ ಏನಿದೆ ರೆಸ್ಟ್ ಆಫ್ ದಿ ಈ ಒಂದು ದ್ವೀಪಗಳಿಂದ ಏನ್ ಮಾಡುತ್ತೆ ಸಪರೇಟ್ ಮಾಡುತ್ತೆ. ಇನ್ನು 8 ಡಿಗ್ರಿ ಚಾನಲ್ ಬಂದ್ರೆ ಮಿನಿಕಾಯ್ ಮತ್ತೆ ಮಾಲ್ಡೀವ್ಸ್ ನ ಸಪರೇಟ್ ಮಾಡುತ್ತೆ. ಸೊ ಇವೆರಡು ಪಾರ್ಟ್ ಆಫ್ ದಿ ಲಕ್ಷದ್ವೀಪ್ ಐಲ್ಯಾಂಡ್. ಅದನ್ನೇ ನಾವು ಅಂಡಮಾನ್ ಏನು ನಿಕೋಬಾರ್ ಐಲ್ಯಾಂಡ್ಸ್ ನೋಡಿದ್ರೆ 10 ಡಿಗ್ರಿ ಚಾನಲ್, ಅದು ಅಂಡಮಾನ್ ಮತ್ತೆ ನಿಕೋಬಾರ್ ಐಲ್ಯಾಂಡ್ಸ್ ನ ಸಪರೇಟ್ ಮಾಡುತ್ತೆ. ಇನ್ನು 6 ಡಿಗ್ರಿ ಚಾನಲ್ ಬರುತ್ತೆ, ಅದು ಗ್ರೇಟ್ ನಿಕೋಬಾರ್ ಮತ್ತೆ ಇಂಡೋನೇಷಿಯಾದ ಸುಮಾತ್ರ ಐಲ್ಯಾಂಡ್ ನ ಏನ್ ಮಾಡುತ್ತೆ ಸಪರೇಟ್ ಮಾಡುತ್ತೆ. ಇನ್ನು ಡಂಕನ್ ಪ್ಯಾಸೇಜ್ ಬರುತ್ತೆ, ಅದು ಲಿಟಲ್ ಅಂಡಮಾನ್ ನ ಸೌತ್ ಅಂಡಮಾನ್ ಇಂದ ಏನ್ ಮಾಡುತ್ತೆ ಸಪರೇಟ್ ಮಾಡುತ್ತೆ. ಸೊ ಈ ಚಾನಲ್ಸ್ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕು, ತುಂಬಾನೇ ಇಂಪಾರ್ಟೆಂಟ್ ಇದು. Okay, next question. So, which is India's only coral island union territory? So, ಇಂಡಿಯಾದ ಭಾರತದ ಏಕೈಕ ಹವಳ ದ್ವೀಪ ಕೇಂದ್ರಾಡಳಿತ ಪ್ರದೇಶ ಯಾವುದು? ಸೊ ಎಲ್ಲಿ ನಾವು ಮೇಜರ್ ಆಗಿ ಒಂದು ಕೋರಲ್ಸ್ ನ ನಾವು ನೋಡ್ತೀವಿ, ಯಾವ ಒಂದು ಏನು ಯುಟಿ, ಯಾವ ಯುಟಿ ನಲ್ಲಿ ಬರುತ್ತೆ? ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್, ಲಕ್ಷದ್ವೀಪ್, ದಮನ್ ಅಂಡ್ ದಿಯು, ಪುದುಚೇರಿ. ಐ ಥಿಂಕ್ ಇದು ಕೂಡ ಕ್ವಶನ್ ರಿಪೀಟ್ ಆಗಿರ್ಬೋದು. ಸೊ ಈ ಒಂದು ಹವಳದ ದ್ವೀಪ ಅಂತ ಏನ್ ಹೇಳ್ತೀವಿ, ಕೋರಲ್ ಐಲ್ಯಾಂಡ್, ಇದನ್ನ ನಾವು ಕೋರಲ್ಸ್ ನಾವು ಮೇಜರ್ ಆಗಿ ನೋಡೋದು ಲಕ್ಷದ್ವೀಪ್ ಅಲ್ಲಿ. ಓಕೆನಾ, ಇದನ್ನ ಕೋರಲ್ ಐಲ್ಯಾಂಡ್ ಅಂತ ಕೂಡ ಹೇಳ್ತಾರೆ ಈ ಒಂದು ಲಕ್ಷದ್ವೀಪ್ನ. ಸೊ ಲಕ್ಷದ್ವೀಪದಲ್ಲಿ ಜಾಸ್ತಿ ನೋಡ್ತೀವಿ. ಹಾಗಾದ್ರೆ ಈ ಒಂದು ಕೋರಲ್ ರೀಫ್ಸ್ ಯಾವ ತರ ಫಾರ್ಮ್ ಆಗುತ್ತೆ? ಕೋರಲ್ಸ್ ದೇ ಆರ್ ಮೇನ್ಲಿ ಫಾರ್ಮ್ಡ್ ಬೈ, ಹವಳಗಳು ಮುಖ್ಯವಾಗಿ ಯಾವುದರಿಂದ ನಿರ್ಮಾಣವಾಗುತ್ತದೆ? ರಾಕ್ಸ್, ಡೆಡ್ ಮೆರೈನ್ ಅನಿಮಲ್ಸ್, ಕೋರಲ್ ಪಾಲಿಪ್ಸ್, ಸೀವಿಡ್ಸ್, ಸ್ಯಾಂಡ್ಸ್. ಸೊ ಈ ಕೋರಲ್ಸ್ ಯಾವ ತರ ಫಾರ್ಮ್ ಆಗುತ್ತೆ ಗೊತ್ತಿದೆಯಾ? ಯಾವ ತರ ಈ ಒಂದು ಕೋರಲ್ಸ್ ಅನ್ನೋದು ಫಾರ್ಮ್ ಆಗ್ತಾ ಹೋಗುತ್ತೆ? ಓಕೆ, ನಿಮ್ ಕೋರಲ್ಸ್ ಒಂದು ಇಮೇಜ್ ತೋರಿಸ್ತೀನಿ ನೋಡಿ. ಈ ತರ ಇರುತ್ತೆ ಈ ಕೋರಲ್ಸ್. ಕೋರಲ್ಸ್ ಅನ್ನೋದು ಇದನ್ನ ಕನ್ನಡದಲ್ಲಿ ನಾವು ಹವಳದ ದಿಣ್ಣೆ ಅಂತ ಹೇಳ್ತಾರೆ. ಸೊ ಇದು ಯಾವ ತರ ಫಾರ್ಮ್ ಆಗುತ್ತೆ? ಸೊ ಆನ್ಸರ್ ಬಂದು ರಾಕ್ಸ್ ಇಂದ ಫಾರ್ಮ್ ಆಗುತ್ತಾ, ಅಥವಾ ಡೆಡ್ ಮೆರೈನ್ ಅನಿಮಲ್ಸ್, ಸೀವಿಡ್ಸ್, ಆ ಏನು ಮತ್ತೆ ಸ್ಯಾಂಡ್. ಸೊ ಮೇನ್ ಆಗಿ ನಮ್ಗೆ ಈ ಒಂದು ಕೋರಲ್ಸ್ ಫಾರ್ಮ್ ಆಗೋದು ಈ ಡೆಡ್ ಮೆರೈನ್ ಅನಿಮಲ್ಸ್ ಏನ್ ಈ ಕೋರಲ್ ಪಾಲಿಪ್ಸ್ ಏನಿದೆ ಅದರಿಂದ ಈ ಒಂದು ಕೋರಲ್ಸ್ ಫಾರ್ಮ್ ಆಗ್ತಾ ಹೋಗುತ್ತೆ. ಓಕೆನಾ, ಸೊ ಅದ್ ಯಾವ ತರ ಅಂತ ಹೇಳ್ತೀನಿ ನಾನು ನಿಮ್ಗೆ. ಸೊ ಈ ಒಂದು ಕೋರಲ್ಸ್ ಏನ್ ಫಾರ್ಮ್ ಆಗುತ್ತಲ್ಲ, ಇಲ್ಲಿ ಈ ಒಂದು ಅನಿಮಲ್ಸ್ ಈ ಮೆರೈನ್ ಅನಿಮಲ್ಸ್ ಏನಿದೆ ಕೋರಲ್ ಪಾಲಿಪ್ಸ್, ಈ ಮೆರೈನ್ ಅನಿಮಲ್ಸ್ ನಾವು ಕೋರಲ್ ಪಾಲಿಪ್ಸ್ ಅಂತ ಹೇಳ್ತೀವಿ. ಸೊ ಈ ಒಂದು ಕೋರಲ್ ಪಾಲಿಪ್ಸ್ ಏನ್ ಮಾಡುತ್ತೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ನ ಸೆಕ್ರೀಟ್ ಮಾಡುತ್ತೆ. ಸೊ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಥವಾ ಲೈಮ್ ಸ್ಟೋನ್ ನ ಸೆಕ್ರೀಟ್ ಮಾಡೋದ್ರಿಂದ ಅದೇ ನಮ್ಗೆ ಹಾರ್ಡ್ ಈ ಒಂದು ಶೆಲ್ ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಓಕೆನಾ, ಸೊ ಹಾರ್ಡ್ ಶೆಲ್ ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಅದು ಯಾವಾಗ ನಮ್ಗೆ ಕೋರಲ್ ಪಾಲಿಪ್ಸ್ ಸಾಯುತ್ತೆ, ಆ ಶೆಲ್ಸ್ ಎಲ್ಲ ಅಕ್ಯುಮುಲೇಟ್ ಆಗಿ ಈ ಒಂದು ಕೋರಲ್ ರೀಫ್ಸ್ ಅನ್ನೋದು ಫಾರ್ಮ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಮೇನ್ ಆಗಿ ಬರುವಂತ ಮೆರೈನ್ ಅನಿಮಲ್ ಯಾವುದು ಅಂದ್ರೆ ಅದು ಕೋರಲ್ ಪಾಲಿಪ್ಸ್. ಸೊ ಕೋರಲ್ ಪಾಲಿಪ್ಸ್ ಬರುತ್ತೆ. ಇದು ಏನನ್ನ ಸೆಕ್ರೆಟ್ ಮಾಡುತ್ತೆ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಥವಾ ಲೈಮ್ ಸ್ಟೋನ್ ಅಂತ ಹೇಳ್ತೀವಿ. ಅದನ್ನ ಏನು ಸೆಕ್ರೆಟ್ ಮಾಡೋದ್ರಿಂದ ಆ ಒಂದು ಸ್ಕೆಲಿಟನ್ಸ್ ಏನು ಅಂದ್ರೆ ಹಾರ್ಟ್ ಶೆಲ್ಸ್ ಫಾರ್ಮ್ ಆಗ್ತಾ ಹೋಗುತ್ತೆ. ಯಾವಾಗ ಒಂದು ಕೋರಲ್ ಪಾಲಿಪ್ಸ್ ಆ ಅನಿಮಲ್ ಸಾಯುತ್ತೆ, ಆ ಒಂದು ಸ್ಕೆಲಿಟನ್ ಅಂದ್ರೆ ಆ ಒಂದು ಶೆಲ್ಸ್ ಎಲ್ಲ ಡೆಪಾಸಿಟ್ ಆಗಿ ಈ ಒಂದು ಕೋರಲ್ ರೀಫ್ ಫಾರ್ಮ್ ಆಗ್ತಾ ಹೋಗುತ್ತೆ. ಸೊ ಓವರ್ 1000 of years, the skeletons of the dead polyps accumulate forming the coral reefs. ಸೊ ಇದರಿಂದ ಏನಾಗುತ್ತೆ, ಕೋರಲ್ ರೀಫ್ಸ್ ಫಾರ್ಮ್ ಆಗ್ತಾ ಹೋಗುತ್ತೆ. ಸೊ ಈ ಹವಳಗಳಂತ ಏನ್ ಹೇಳ್ತೀವಿ. ಸೊ ಇಲ್ಲಿ ಬರುವಂತ ಮೇಜರ್ ಅನಿಮಲ್ ಬಂದ್ರೆ ಕೋರಲ್ ಪಾಲಿಪ್. ಸೊ ಇದು ಒಂದು ಸಮುದ್ರ ಜೀವಿಗಳಿಂದ ಏನಾಗುತ್ತೆ ರೂಪುಗೊಳ್ಳುತ್ತದೆ. ಸೊ ಇದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಥವಾ ಸುಣ್ಣದ ಕಲ್ಲು, ಅಲ್ಲಿ ಅದನ್ನ ಏನ್ ಮಾಡುತ್ತೆ ಲೈಕ್ ಸೆಕ್ರಿಟ್ ಅಂದ್ರೆ ಹೊರಸೂಸುತ್ತೆ. ಸೊ ಅದರಿಂದ ಈ ಒಂದು ಸ್ಕೆಲಿಟನ್ಸ್ ಗಳು ಫಾರ್ಮ್ ಆಗ್ತಾ ಹೋಗುತ್ತೆ.
ಸೊ ಇಲ್ಲಿ ಈ ಒಂದು ಈ ಒಂದು ಕೋರಲ್ ಪಾಲಿಪ್ಸ್ ಇಂದನೇ ಈ ಒಂದು ಓಕೆ ಕೋರಲ್ ಪಾಲಿಪ್ಸ್ ಮೇಜರ್ ಆಗಿ ಸ್ಕೆಲಿಟನ್ಸ್ ಫಾರ್ಮ್ ಆಗೋದಕ್ಕೆ ಏನು ಅಂದ್ರೆ ಅವು ಕ್ಯಾಲ್ಸಿಯಂ ಕಾರ್ಬೊನೇಟ್ ನ ಸೆಕ್ರೀಟ್ ಮಾಡೋದ್ರಿಂದ ಒಂದು ಸ್ಕೆಲಿಟನ್ ಫಾರ್ಮ್ ಆಗುತ್ತೆ. ಬಟ್ ಇದಕ್ಕೆ ಇನ್ನೊಂದು ಪ್ಲಾಂಟ್ ಅಥವಾ ಆಲ್ಗೆ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಅದು ಯಾವ್ದು ಆಲ್ಗೆ ಅಂದ್ರೆ ಅದು ಜೂಜಾ ಅಂತಲೇ ಅಂತ ಆಲ್ಗೆ ಬರುತ್ತೆ. ಈ ಆಲ್ಗೆ ಮತ್ತೆ ಈ ಒಂದು ಅನಿಮಲ್ ಇವೆರಡ್ರದ್ದು ಸಿಂಬಯೋಟಿಕ್ ರಿಲೇಶನ್ ಇಂದಾನೆ ನಮ್ಗೆ ಕೋರಲ್ ರೀಫ್ ಫಾರ್ಮ್ ಆಗೋದು. ಇಲ್ಲಿ ಈಗ ಈ ಒಂದ್ ಅನಿಮಲ್ ಸರ್ವೈವ್ ಆಗ್ಬೇಕು ಅಂದ್ರೆ ಅದಕ್ಕೆ ಆಕ್ಸಿಜನ್ ಬೇಕು, ಹೌದಲ್ವಾ? ಸೊ ಆಕ್ಸಿಜನ್ ಬೇಕಾಗುತ್ತೆ, ಅದಕ್ಕೆ ಫುಡ್ ಬೇಕಾಗುತ್ತೆ. ಸೊ ಆ ಫುಡ್ ಎಲ್ಲ ಎಲ್ಲಿ ಸಿಗುತ್ತೆ ಅಂದ್ರೆ ಈ ಒಂದು ಆಲ್ಗೆಯಿಂದ ಸಿಗುತ್ತೆ. ಇವೆರಡ್ರದ್ದು ಆ ಸಿಂಬಯೋಟಿಕ್ ರಿಲೇಶನ್ ಇಂದಾನೆ ನಮ್ಗೆ ಈ ಕೋರಲ್ಸ್ ಅಂದು ಫಾರ್ಮ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಕೋರಲ್ ಪಾಲಿಪ್ಸ್ ಏನ್ ಆ ಒಂದು ಸ್ಕೆಲಿಟನ್ ನ ಫಾರ್ಮ್ ಮಾಡುತ್ತೆ, ಅದ್ರ ಅಂಡರ್ ಈ ಒಂದು ಜೂಜಾ ಅಂತಲೇನೋ ಆಲ್ಗೆ ಏನಾಗುತ್ತೆ ಅಂದ್ರೆ ಅಲ್ಲಿ ಆಶ್ರಯ ತಗೊಳುತ್ತೆ. ಸೊ ಈ ಜೂಜಾ ಅಂತಲೇ ಫೋಟೋಸಿಂಥಸಿಸ್ ಮುಖಾಂತರ ಈ ಒಂದು ಕೋರಲ್ ಪಾಲಿಪ್ಸ್ ಏನು ಕಾರ್ಬನ್ ಡೈಆಕ್ಸೈಡ್ ನ ಹೊರಗಡೆ ಹಾಕಿರುತ್ತೆ ಆ ಅನಿಮಲ್, ಆ ಒಂದು ಕಾರ್ಬನ್ ಡೈಆಕ್ಸೈಡ್ ನ ಯೂಸ್ ಮಾಡ್ಕೊಂಡು ಜೂಸ್ ಅಂತಲೇ ಏನು ಫೋಟೋಸಿಂಥಸಿಸ್ ಇಂದ ಫುಡ್ ನ ಪ್ರೊಡ್ಯೂಸ್ ಮಾಡುತ್ತೆ. ಅದೇ ಫುಡ್ ನ ಏನ್ ಮಾಡ್ಕೊಳ್ಳುತ್ತೆ ಕೋರಲ್ ಪಾಲಿಪ್ಸ್ ಯೂಸ್ ಮಾಡ್ಕೊಳುತ್ತೆ. ಓಕೆನಾ? ಸೊ ಅಂದ್ರೆ ಇಲ್ಲಿ ಆ ಒಂದು ಆಲ್ಗೆ ಏನ್ ಫುಡ್ ನ ಪ್ರೊಡ್ಯೂಸ್ ಮಾಡುತ್ತೆ ಅದನ್ನ ಕೋರಲ್ ಪಾಲಿಪ್ಸ್ ಯೂಸ್ ಮಾಡ್ಕೊಳ್ಳುತ್ತೆ. ಕೋರಲ್ ಪಾಲಿಪ್ಸ್ ಏನ್ ಮಾಡುತ್ತೆ ಇನ್ ಟರ್ನ್ ಅಂದ್ರೆ ಆ ಈ ಒಂದು ಜೂಜಾಂತಲೆಗೆ ಒಂದು ಅಂದ್ರೆ ಆ ಒಂದು ಸ್ಕೆಲಿಟನ್ ಅಲ್ಲಿ ಆಶ್ರಯ ಕೊಡುತ್ತೆ. ಸೊ ಅದನ್ನೇ ನಾವು ಸಿಂಬಯೋಟಿಕ್ ರಿಲೇಶನ್ ಅಂತ ಹೇಳ್ತೀವಿ. ಅವೆರಡು ಒಂದು ಮ್ಯೂಚುವಲ್ ಒಂದು ಸಿಂಬಯೋಟಿಕ್ ರಿಲೇಶನ್ ಇಂದನೇ ಈ ಒಂದು ಕೋರಲ್ ರೀಫ್ಸ್ ಅನ್ನೋದು ಫಾರ್ಮ್ ಆಗ್ತಾ ಹೋಗುತ್ತೆ. ಸೊ ಈಗ ಅದಕ್ಕೆ ಫುಡ್ಡೇ ಇಲ್ಲ ಅಂದ್ರೆ ಅದು ಕ್ಯಾಲ್ಸಿಯಂ ಕಾರ್ಬೋನೇಟ್ ನಲ್ಲಿ ಯಾವ ತರ ಸೆಕ್ರೀಟ್ ಮಾಡುತ್ತೆ? ಸೊ ಸೆಕ್ರೀಟ್ ಮಾಡೋದಕ್ಕೆ ಆಗಲ್ಲ, ಅದು ಬದುಕ್ಬೇಕಲ್ವಾ? ಸೊ ಅದಕ್ಕೆ ಫುಡ್ ಬೇಕಾಗುತ್ತೆ, ಅದೇ ತರ ಉಸಿರಾಡೋದಕ್ಕೆ ಆಕ್ಸಿಜನ್ ಬೇಕು. ಸೊ ಇಲ್ಲಿ ಆ ಒಂದು ಆಲ್ಗೆ ಏನ್ ಫೋಟೋಸಿಂಥಸಿಸ್ ಮಾಡುವಾಗ ಫೋಟೋಸಿಂಥಸಿಸ್ ಇಂದ ಏನ ಒಂದು ಆಕ್ಸಿಜನ್ ಏನು ಪ್ರೊಡ್ಯೂಸ್ ಮಾಡುತ್ತೆ, ಆ ಒಂದು ಆಕ್ಸಿಜನ್ ನೇ ಕೋರಲ್ ಪಾಲಿಪ್ ಏನ್ ಮಾಡುತ್ತೆ ಯೂಸ್ ಮಾಡುತ್ತೆ. ಓಕೆನಾ? ಸೊ ಕೋರಲ್ ಪಾಲಿಪ್ ಏನು ಉಸಿರಾಡುವಾಗ ಅದು ಕಾರ್ಬನ್ ಡೈಆಕ್ಸೈಡ್ ನ ಹೊರಗಡೆ ಬಿಡುತ್ತೆ. ಸೊ ಆ ಕಾರ್ಬನ್ ಡೈಆಕ್ಸೈಡ್ ಯೂಸ್ ಮಾಡ್ಕೊಂಡೆ ಜೂಜಾ ಅಂತಲ್ಲಿ ಏನ್ ಮಾಡುತ್ತೆ ಫೋಟೋಸಿಂಥಸಿಸ್ ನ ಮಾಡುತ್ತೆ. ಸೊ ಇವೆರಡು ಸಿಂಬಯೋಟಿಕ್ ರಿಲೇಶನ್ ಇಂದನೇ ಈ ಒಂದು ಕೋರಲ್ ರೀಫ್ಸ್ ಅನ್ನೋದು ಫಾರ್ಮ್ ಆಗೋದು. ಸೊ ಇವೆರಡು ನೇಮ್ಗಳು ನೆನ್ಪಿಟ್ಕೊಳ್ಳಿ. ಯಾವ ಅನಿಮಲ್ ಅಂತ ಬಂದ್ರೆ ಅದು ಕೋರಲ್ ಪಾಲಿಪ್ಸ್, ಯಾವ ಆಲ್ಗೆ ಅಂತ ಬಂದ್ರೆ ಅದು ಜೂಜಾ ಅಂತಲೇ. ಓಕೆ, ಸೊ ಇನ್ನೊಂದು ಟರ್ಮ್ ಬರುತ್ತೆ ನಮ್ಗೆ ಈ ಒಂದು ಕೋರಲ್ ರಿಲೇಟೆಡ್, ಕೋರಲ್ ಬ್ಲೀಚಿಂಗ್ ಅಂತ ಬರುತ್ತೆ. ಸೊ ಇದನ್ನ ಕನ್ನಡದಲ್ಲಿ ಹವಳ ಲೈಕ್ ಬಿಳಿ ಆಗುವಿಕೆ ಅಂತ ಹೇಳ್ತಾರೆ. ಅಂದ್ರೆ ಕಲರ್ ನ ಚೇಂಜ್ ಮಾಡ್ತಾ ಹೋಗುತ್ತೆ. ಸೊ ವೈಟನಿಂಗ್ ಆಫ್ ದಿ ಕೋರಲ್ಸ್ ಡ್ಯೂ ಟು ದಿ ಲಾಸ್ ಆಫ್ ಜೂಜಾ ಅಂತಲೇ ಕಾಸ್ಡ್ ಮೇನ್ಲಿ ಬೈ ದಿ ಇನ್ಕ್ರೀಸ್ಡ್ ಸಿ ಟೆಂಪರೇಚರ್. ಯಾವಾಗ ನಮ್ಗೆ ಆ ಒಂದು ಓಷನ್ ನ ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ, ಜೂಜಾ ಅಂತಲೇ ಏನಾಗುತ್ತೆ ಅಂದ್ರೆ ಸಾಯುತ್ತೆ. ಓಕೆನಾ? ಸೊ ಅದರಿಂದ ಕೋರಲ್ಸ್ ಏನಾಗುತ್ತೆ ವೈಟ್ ಕಲರ್ ಟರ್ನ್ ಆಗುತ್ತೆ. ಸೊ ಅದನ್ನೇ ನಾವು ಕೋರಲ್ ಬ್ಲೀಚಿಂಗ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಸಮುದ್ರದ ನೀರಿನ ತಾಪಮಾನ ಹೆಚ್ಚಾಗುವುದರಿಂದ ಆ ಜೂಜಾ ಅಂತಲೇ ಎಂಬ ಸೂಕ್ಷ್ಮ ಪಾಚಿಗಳು ಹೊರ ಹೋಗಿ ಹವಳಗಳು ಬಿಳಿಯಾಗುವ ಪ್ರಕ್ರಿಯೆ, ಇದನ್ನೇ ನಾವೇನಂತ ಹೇಳ್ತೀವಿ ಹವಳದ ಬಿಳಿಯಾಗುವಿಕೆ ಅಥವಾ ಕೋರಲ್ ಬ್ಲೀಚಿಂಗ್ ಅಂತ ಹೇಳ್ತೀವಿ. ಸೊ ಕೋರಲ್ ಬ್ಲೀಚಿಂಗ್ ಗೆ ಮೇನ್ ರೀಸನ್ ಏನು ಅಂದ್ರೆ ಒಂದು ಆ ಒಂದು ಸಿ ವಾಟರ್ ಟೆಂಪರೇಚರ್ ಜಾಸ್ತಿ ಆಗೋದು. ಸಿ ವಾಟರ್ ಟೆಂಪರೇಚರ್ ಜಾಸ್ತಿ ಆಗದಾಗ ಅದನ್ನ ಅದು ಆ ಒಂದು ಆಲ್ಗೆ ಟಾಲರೇಟ್ ಮಾಡೋದಕ್ಕಾಗದೆ ಏನಾಗುತ್ತೆ ಸಾಯುತ್ತೆ. ಓಕೆನಾ? ಸೊ ಅದರಿಂದ ಕೋರಲ್ ಬ್ಲೀಚಿಂಗ್ ಆಗುತ್ತೆ. ಸೊ ಈ ಒಂದು ಕೋರಲ್ ನಮ್ಗೆ ಫಾರ್ಮ್ ಆಗ್ಬೇಕು ಅಂದ್ರೆ ಮಿನಿಮಮ್ 20 to 30 ಟೆಂಪರೇಚರ್ ಇರಬೇಕು. ಸೊ 20 to 30 ಸೆಲ್ಸಿಯಸ್ ಅಷ್ಟು ಟೆಂಪರೇಚರ್ ಇರಬೇಕು, ಒಂದು ಐಡಿಯಲ್ ಟೆಂಪರೇಚರ್ ಇರಬೇಕು. ಬಟ್ ಅದಕ್ಕಿಂತ ಜಾಸ್ತಿ ಆಗ್ಬಾರ್ದು. ಓಕೆನಾ? ಮತ್ತೆ ಈ ಒಂದು ಕೋರಲ್ ರೀಫ್ಸ್ ನಮ್ಗೆ ಎಲ್ಲಿ ಫಾರ್ಮ್ ಆಗುತ್ತೆ ಅಂದ್ರೆ ಶಾಲೋ ವಾಟರ್ ಇರ್ಬೇಕು. ಶಾಲೋ ಅಂದ್ರೆ ಲೈಕ್ ಇನ್ ಡೆಪ್ತ್ ಇರಬಾರ್ದು, ವಾಟರ್ ಇನ್ ಡೆಪ್ತ್ ಇರಬಾರ್ದು, ಶಾಲೋ ವಾಟರ್ ಇರಬೇಕು. ಮತ್ತೆ ಕ್ಲಿಯರ್ ಇರಬೇಕು ವಾಟರ್, ಅಂದ್ರೆ ಪೊಲ್ಯೂಟ್ ಆಗಿರಬಾರ್ದು ವಾಟರ್. ಸೊ ಪೊಲ್ಯೂಟ್ ಆಗಿರೋ ವಾಟರ್ ಅಲ್ಲಿ ಒಂದು ಕೋರಲ್ ರೀಫ್ಸ್ ಫಾರ್ಮ್ ಆಗೋದಿಲ್ಲ. ಮತ್ತೆ ಟೆಂಪರೇಚರ್ ಕೂಡ 20 to 30 ಸೆಲ್ಸಿಯಸ್ ಅಷ್ಟೇ ಟೆಂಪರೇಚರ್ ಇರ್ಬೇಕಾಗುತ್ತೆ. ಮತ್ತೆ ಇವನ್ ಓಷನ್ ಏನಾದ್ರೂ ಅಸಿಡಿಫೈ ಆದ್ರೆ ಅಂದ್ರೆ ಸಮುದ್ರದ ಆಮ್ಲೀಯತೆ ಹೆಚ್ಚಾಗೋದ್ರಿಂದ ಅವಾಗ್ಲೂ ಕೂಡ ಏನಾಗುತ್ತೆ ಕೋರಲ್ ಬ್ಲೀಚಿಂಗ್ ಆಗುತ್ತೆ. ಮತ್ತೆ ಎಕ್ಸೆಸ್ ಸನ್ಲೈಟ್ ಬಂದಾಗ್ಲೂ ಕೂಡ ಕೋರಲ್ ಬ್ಲೀಚಿಂಗ್ ಆಗುತ್ತೆ. ಮೆರೈನ್ ಪೊಲ್ಯೂಷನ್ ಅಂದ್ರೆ ಸಮುದ್ರ ಲೈಕ್ ಮಾಲಿನ್ಯ ಆಗೋದು. ಸೊ ಅದ್ರಿಂದನೂ ಕೂಡ ಏನಾಗುತ್ತೆ ಕೋರಲ್ಸ್ ಆ ರೀಫ್ಸ್ ಏನಿರುತ್ತೆ ಅದೆಲ್ಲ ಸಾಯುತ್ತೆ. ಮತ್ತೆ ಕ್ಲೈಮೇಟ್ ಚೇಂಜ್ ಆಗೋದ್ರಿಂದ, ಕ್ಲೈಮೇಟ್ ಚೇಂಜ್ ಅಂದ್ರೆ ಹವಾಮಾನ ಬದಲಾವಣೆ ಆಗೋದ್ರಿಂದನೂ ಕೂಡ ಈ ಒಂದು ಕೋರಲ್ ಬ್ಲೀಚಿಂಗ್ ಆಗುತ್ತೆ. ಸೊ ಇದೆಲ್ಲ ಮೇನ್ ರೀಸನ್ ಏನ್ ನಮ್ಗೆ ಕೋರಲ್ ಬ್ಲೀಚಿಂಗ್ ಆಗೋದಕ್ಕೆ. ಓಕೆ ಓಕೆ, ಈಗ ಈ ರಿಲೇಟೆಡ್ ಕ್ವಶನ್ ಸಾಲ್ವ್ ಮಾಡೋಣ. ಸೊ ಈಗ ಏನ್ ನಾವು ಇಲ್ಲಿವರೆಗೂ ಡಿಸ್ಕಸ್ ಮಾಡಿದ್ವಿ, ಸೊ ಇಲ್ಲಿ ಆನ್ಸರ್ ನೀವು ಈಸಿಯಾಗಿ ಹೇಳ್ಬೋದು. ಕೋರಲ್ಸ್ ಇಲ್ಲಿ ಏನ್ರಿಂದ ಫಾರ್ಮ್ ಆಗುತ್ತೆ ಅಂದ್ರೆ ಈ ಒಂದು ಡೆಡ್ ಮೆರೈನ್ ಅನಿಮಲ್ಸ್ ಏನಿರುತ್ತಲ್ಲ ಕೋರಲ್ ಪಾಲಿಪ್ಸ್, ಅದರಿಂದನೇ ನಮ್ಗೆ ಕೋರಲ್ಸ್ ಫಾರ್ಮ್ ಆಗ್ತಾ ಹೋಗೋದು. ಓಕೆ,
ಓಕೆ, ಹಾಗಾದ್ರೆ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ದಿ ಲಾರ್ಜೆಸ್ಟ್ ಕೋರಲ್ ರೀಫ್ ಸಿಸ್ಟಮ್ ಇನ್ ದಿ ವರ್ಲ್ಡ್? ಸೊ ವಿಶ್ವದ ಅತಿ ದೊಡ್ಡ ಹವಳದ ಭಿತ್ತಿ ಯಾವುದು? ಲಕ್ಷದ್ವೀಪ್ ರೀಫ್, ಗ್ರೇಟ್ ಬ್ಯಾರಿಯರ್ ರೀಫ್, ರೆಡ್ ಸಿ ರೀಫ್, ಫ್ಲೋರಿಡಾ ರೀಫ್. ಸೊ ಈಗ ನಾನೇನು ಕೋರಲ್ ರೀಫ್ಸ್ ಅನ್ನೋದು ಫಾರ್ಮ್ ಆಗುತ್ತೆ ಅಂತ ಹೇಳಿದೆ, ಹವಳದ ದಿಣ್ಣೆಗಳು. ನಮ್ ಇಡೀ ವರ್ಲ್ಡ್ ಅಲ್ಲೇ ಅತಿ ದೊಡ್ಡಾಗಿರುವಂತಹ ಹವಳದ ದಿಣ್ಣೆ ಯಾವುದು ಅಂದ್ಬಿಟ್ಟು ಕೇಳ್ತಿದ್ದಾರೆ. ಲಾರ್ಜೆಸ್ಟ್ ಕೋರಲ್ ರೀಫ್ ಸಿಸ್ಟಮ್ ಇನ್ ದಿ ವರ್ಲ್ಡ್. ಸೊ ಲಾರ್ಜೆಸ್ಟ್ ಕೋರಲ್ ರೀಫ್ ಅಂತ ಬಂದ್ರೆ ನಮ್ಗೆ ಅದು ಗ್ರೇಟ್ ಬ್ಯಾರಿಯರ್ ರೀಫ್ ಬರುತ್ತೆ. ಸೊ ಗ್ರೇಟ್ ಬ್ಯಾರಿಯರ್ ರೀಫ್ ಬರುತ್ತೆ. ಸೊ ಇದು ಹಾಗಾದ್ರೆ ಈಗ ಒಂದು ಗ್ರೇಟ್ ಬ್ಯಾರಿಯರ್ ರೀಫ್ ಎಲ್ಲಿ ಬರುತ್ತೆ ಅಂದ್ರೆ ಇದು ನಮ್ಗೆ ಆಸ್ಟ್ರೇಲಿಯಾದಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ಈ ಒಂದು ಗ್ರೇಟ್ ಬ್ಯಾರಿಯರ್ ರೀಫ್ ಎಲ್ಲಿ ಲೊಕೇಟ್ ಆಗಿದೆ ಅಂತ ಕೇಳಿದರೆ, ಸೊ ಇದು ನಮ್ಗೆ ಆಸ್ಟ್ರೇಲಿಯಾದಲ್ಲಿ ಬರುತ್ತೆ. ಸೊ ನಿಮ್ಗೆ ಈಗ ಅರ್ಥ ಆಗಿರುತ್ತೆ ಏನ್ ಲಾರ್ಜೆಸ್ಟ್ ಕೋರಲ್ ರೀಫ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. 5 minutes ಎಂಡ್ ಮಾಡಿ ಕೊಡ್ತೀನಿ. ಯಾರಿಗ್ ಬೇಕು? 5 minutes. ಓಕೆ, ಏನು ಈ ಒಂದು ಲಾರ್ಜೆಸ್ಟ್ ಕೋರಲ್ ರೀಫ್ ಅಂತ ಬಂದ್ರೆ ಅದು ಗ್ರೇಟ್ ಬ್ಯಾರಿಯರ್ ರೀಫ್ ಎಲ್ಲಿ ಬರುತ್ತೆ ಅಂದ್ರೆ ಅದು ಆಸ್ಟ್ರೇಲಿಯಾದಲ್ಲಿ ಬರುತ್ತೆ. ಓಕೆ, ನೀವು ಇಲ್ಲಿ ನೋಡ್ಬೋದು ಆಸ್ಟ್ರೇಲಿಯಾದಲ್ಲಿ ಇಲ್ಲಿ ಈ ಒಂದು ಗ್ರೇಟ್ ಬ್ಯಾರಿಯರ್ ರೀಫ್ ಬರುತ್ತೆ. ಓಕೆ, ಕೋರಲ್ಸ್ ಅಂದ್ರೆ ಈ ತರ ಇರುತ್ತೆ. ಸೊ ನೀವು ನೋಡಿರ್ತೀರಾ, ಬಟ್ ನಿಮ್ಗೆ ಗೊತ್ತಿರಲ್ಲ ಇದೇ ಒಂದು ನೇಮ್, ಇದಕ್ಕೆ ಈ ತರ ನೇಮ್ ಅನ್ನೋದು ನಿಮ್ಗೆ ಗೊತ್ತಿರಲ್ಲ. ಓಕೆನಾ? ಸೊ ಇಲ್ಲಿ ಈ ಕೋರಲ್ ರೀಫ್ಸ್ ಯಾವ ತರ ಫಾರ್ಮ್ ಆಗುತ್ತೆ ಅಂದ್ರೆ ನಾನು ಏನ್ ನಿಮ್ಗೆ ಇನ್ ಡೀಟೈಲ್ ಎಕ್ಸ್ಪ್ಲೈನ್ ಮಾಡಿದೆ, ಆ ಒಂದು ಎರಡು ಅನಿಮಲ್, ಒಂದು ಕೋರಲ್ ಪಾಲಿಪ್ಸ್ ಮತ್ತೆ ಝೂಸ್ ಅಂತಲೆ, ಅವೆರಡು ಸಿಂಬಯೋಟಿಕ್ ಅಸೋಸಿಯೇಷನ್ ಇಂದನೇ ಈ ಒಂದು ಕೋರಲ್ ರೀಫ್ಸ್ ಅನ್ನೋದು ಫಾರ್ಮ್ ಆಗೋದು. ಇಲ್ಲಿ ಅದಕ್ಕೆ ಐಡಿಯಲ್ ಟೆಂಪರೇಚರ್ ಇರಬೇಕು. ಸೊ ಟೆಂಪರೇಚರ್ ಕೂಡ ಜಾಸ್ತಿ ಇರಬಾರ್ದು, 20 to 30 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪರೇಚರ್ ಇರಬೇಕು. ಮತ್ತೆ ವಾಟರ್ ಶಾಲೋ ವಾಟರ್ ಆಗಿರ್ಬೇಕು, ಶಾಲೋ ವಾಟರ್ ಆಗಿರ್ಬೇಕು. ಮತ್ತೆ ವಾಟರ್ ಕ್ಲಿಯರ್ ಇರಬೇಕು, ಯಾವುದೇ ತರ ಪೊಲ್ಯೂಷನ್ ಆಗಿರ್ಬಾರ್ದು. ಅಲ್ಲಿ ಕೋರಲ್ ರೀಫ್ಸ್ ಅನ್ನೋದು ಫಾರ್ಮ್ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಕೋರಲ್ ರೀಫ್ ಗ್ರೋ ಬೆಸ್ಟ್ ಇನ್, ಹವಳದ ಭಿತ್ತಿಗಳು ಯಾವ ಪ್ರದೇಶದಲ್ಲಿ ಉತ್ತಮವಾಗಿ ಬೆಳೆಯುತ್ತವೆ? ಕೋಲ್ಡ್ ಡೀಪ್ ವಾಟರ್, ವಾರ್ಮ್ ಶಾಲೋ, ಕ್ಲಿಯರ್ ಟ್ರೋಪಿಕಲ್ ವಾಟರ್, ಫ್ರೆಶ್ ವಾಟರ್ ಲೇಕ್, ರಿವರ್ಸ್. ಸೊ ಇದನ್ನು ಕೂಡ ನಾನು ನಿಮ್ಗೆ ಆಲ್ರೆಡಿ ಆನ್ಸರ್ ಹೇಳ್ಬಿಟ್ಟಿದೀನಿ. ಸೊ ವಾರ್ಮ್ ವಾಟರ್, ವಾರ್ಮ್ ಶಾಲೋ ವಾಟರ್, ಕ್ಲಿಯರ್ ಟ್ರೋಪಿಕಲ್ ವಾಟರ್. ಸೊ ವಾರ್ಮ್ ಅಂದ್ರೆ ತುಂಬಾ ಏನು ಟೆಂಪರೇಚರ್ ಆ ಒಂದು ರೇಂಜ್ ಅಲ್ಲೇ ಇರಬೇಕು. ಜಾಸ್ತಿ ಆದ್ರೂ ಕೂಡ ಏನಾಗುತ್ತೆ, ಕೋರಲ್ ಬ್ಲೀಚಿಂಗ್ ಆಗ್ಬಿಡುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಬಂದಿ, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ದಿ ಮೇಜರ್ ಥ್ರೆಟ್ ಟು ದಿ ಕೋರಲ್ ರೀಫ್? ಸೊ ಕೋರಲ್ ರೀಫಿಗೆ ಮೇಜರ್ ಥ್ರೆಟ್ ಏನು ಅಂತ ಕೇಳ್ತಿದ್ದಾರೆ. ಸೊ ಮೇಜರ್ ಥ್ರೆಟ್ ಅಂದ್ರೆ ಏನ್ ಪ್ರಮುಖವಾದ ಅಪಾಯ, ಅಪಾಯ ಏನು ಅಂದ್ರೆ ಏಂತಕ್ಕೆ ಅವು ಹಾಳಾಗ್ತವೆ ಅಥವಾ ಸಾಯ್ತವೆ ಅಂತ ಹೇಳಿ. ಸೊ ಕೋರಲ್ ಬ್ಲೀಚಿಂಗ್, ಸ್ನೋಫಾಲ್, ಅರ್ಥ್ಕ್ವೇಕ್, ಫಾಗ್. ಸೊ ಇದನ್ನು ಕೂಡ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಕೋರಲ್ ಬ್ಲೀಚಿಂಗ್ ಆಗೋದ್ರಿಂದನೇ, ಆ ಕೋರಲ್ ಬ್ಲೀಚಿಂಗ್ ಏನು ಅದೇ ಒಂದು ಮೇಜರ್ ಥ್ರೆಟ್ ಆಗಿರುತ್ತೆ. ಓಕೆನಾ? ಸೊ ಕೋರಲ್ ಬ್ಲೀಚಿಂಗ್ ಯಾವ ತರ ಆಗುತ್ತೆ ಅಂತಾನು ಕೂಡ ನಾನು ಹೇಳಿದೆ. ಯಾವಾಗ ನಮ್ಗೆ ಸಿ ಸರ್ಫೇಸ್ ಟೆಂಪರೇಚರ್ ಜಾಸ್ತಿ ಆಗುತ್ತೆ ಅಂದ್ರೆ ಸಮುದ್ರದ ಆ ಒಂದು ನೀರಿನ ಏನು ಟೆಂಪರೇಚರ್ ಜಾಸ್ತಿ ಆದಾಗ ಆ ಒಂದು ಝೂಸ್ ಅಂತಲೇ ಏನಾಗುತ್ತೆ, ಸಾಯುತ್ತೆ. ಸೊ ಅದು ಸತ್ತಾಗ ಇವನ್ ಆ ಒಂದು ಅನಿಮಲ್ ಗೆ ಫುಡ್ ಪ್ರೊವೈಡ್ ಮಾಡೋರು ಯಾರು ಇರ್ತಾರೆ, ಸೊ ಅದಕ್ಕೂ ಫುಡ್ ಸಿಗೋದಿಲ್ಲ. ಸೊ ಅದು ಕೂಡ ನಮ್ಗೆ ಏನು ಕ್ಯಾಲ್ಸಿಯಂ ಕಾರ್ಬೋನೇಟ್ ಸೆಕ್ರೆಟ್ ಮಾಡೋದನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಸೊ ಅದರಿಂದ ಕೋರಲ್ ರೀಫ್ ಏನೇ ವೈಟ್ ಏನು ಕಲರ್ ಟರ್ನ್ ಆಗ್ತಾ ಹೋಗುತ್ತೆ. ಸೊ ಅದನ್ನೇ ನಾವು ಕೋರಲ್ ಬ್ಲೀಚಿಂಗ್ ಅಂತ ಹೇಳ್ತೀವಿ. ಓಕೆ ಓಕೆ, ಇಷ್ಟು ಏನು ನಿಮ್ಗೆ ಈ ಒಂದು ಫಿಸಿಯೋಗ್ರಫಿಕ್ ಡಿವಿಷನ್ಸ್ ಅಂಡರ್ ಬರುವಂತ ಕ್ವಶನ್ಸ್, ಏನೇನೆಲ್ಲ ಮೇಜರ್ ಕ್ವಶನ್ಸ್ ಬರುತ್ತೆ, ಏನೇನೆಲ್ಲ ಮೇಜರ್ ಪಾರ್ಟ್ ಬರುತ್ತೆ ಅನ್ನೋದನ್ನ 2 ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಡಿಸ್ಕಸ್ ಮಾಡಿದ್ದೀನಿ. ಇದೇ ತರ ಇನ್ನು ಬೇರೆ ಬೇರೆ ಟಾಪಿಕ್ಸ್ ತಗೊಂಡು ಅದ್ರ ಮೇಲೂ ಕೂಡ ಏನೇನ್ ಮೇಜರ್ ಎಲ್ಲ ಕ್ವಶನ್ಸ್ ಬರುತ್ತೆ ಅದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನಾನು ನಿಮ್ ಮೊದ್ಲೇ ಹೇಳ್ದಾಗೆ ಇಲ್ಲಿ ಏನು ಡೈಲಿ 4 o'clock ಕ್ಲಾಸ್ ಇರುತ್ತೆ, ಬಟ್ ಸಮ್ ಟೈಮ್ಸ್ ಬೇರೆ ಕ್ಲಾಸ್ ಇರೋದ್ರಿಂದ ನಾವು 4 o'clock ಲೈವ್ ಕ್ಲಾಸ್ ತಗೊಳೋದಿಕ್ಕಾಗಲ್ಲ. ಸೊ ಆ ಒಂದು ಕ್ಲಾಸ್ ಈಗ ಮಧ್ಯೆ ಗ್ಯಾಪ್ ಆಗ್ಬಾರ್ದು, ಕಂಟಿನ್ಯೂಟಿ ಇರ್ಬೇಕು ಅಂತ ಹೇಳ್ಬಿಟ್ಟು ಈ ಕ್ಲಾಸ್ ನ ರೆಕಾರ್ಡ್ ಮಾಡಿರ್ತೀವಿ. ಸೊ ಇವನ್ ಸೇಮ್ ನಾನು ಲೈವ್ ಕ್ಲಾಸ್ ಅಲ್ಲಿ ಏನ್ ಮಾಡ್ತೀನೋ ಅದೇ ತರನೇ ಇಲ್ಲೂ ಕೂಡ ಮಾಡ್ತೀನಿ, ಏನು ಸೇಮ್ ಕ್ಲಾಸೇ ಮಾಡ್ತೀನಿ. ಬಟ್ ಇಲ್ಲಿ ನಾನು ನಿಮ್ ಜೊತೆ ಡೈರೆಕ್ಟ್ ಆಗಿ ಇಂಟ್ರಾಕ್ಟ್ ಮಾಡೋದಿಕ್ಕಾಗಲ್ಲ. ಓಕೆನಾ? ಬೇಕಿದ್ರೆ ನೀವು ನಾನು ಲೈವ್ ಕ್ಲಾಸ್ ತಗೊಂಡಾಗ ಬೇಕಾದ್ರೆ ನಿಮ್ಗೆ ಏನೇ ಒಂದು ಈಗ ಏನ್ ನಾನು ಟಾಪಿಕ್ ಡಿಸ್ಕಸ್ ಮಾಡಿರ್ತೀನಿ ಅದ್ರ ರಿಲೇಟೆಡ್ ಏನೇ ಕ್ವಶನ್ಸ್ ಇದ್ರು ಕೂಡ ನೀವು ಲೈವ್ ಕ್ಲಾಸ್ ಅಲ್ಲಿ ನನ್ನನ್ನು ಕೇಳ್ಬೋದು. ಓಕೆನಾ?
ಓಕೆ, ಇಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಸೊ ಇದೇ ತರ ಇನ್ನು ನಾಳೆನೂ ಕ್ಲಾಸ್ ಇರುತ್ತೆ, ಅಂದ್ರೆ ಡೈಲಿ ಕಂಟಿನ್ಯೂ ಆಗುತ್ತೆ. ಸೊ ಯಾವಾಗ ನಾನು ಕ್ಲಾಸ್ ತಗೊಳೋದಕ್ಕಾಗಲ್ಲ ಲೈವ್ ಕ್ಲಾಸ್ನ, ಅವಾಗ ರೆಕಾರ್ಡೆಡ್ ವಿಡಿಯೋ ಇರುತ್ತೆ. ಸೊ ನೀವು ಸೇಮ್ ನಿಮ್ಗೆ ಅದು ಕೂಡ ಲೈವೇ ಬರ್ತಿರುತ್ತೆ, ಬಟ್ ರೆಕಾರ್ಡೆಡ್ ವಿಡಿಯೋ ಆಗಿರುತ್ತೆ. ಸೊ ನಿಮ್ಗೂ ಅಲ್ಲಿ ನಾನು ಟೈಮ್ ಕೊಡ್ತೀನಿ ಆನ್ಸರ್ ಮಾಡೋದಕ್ಕೆ. ಸೊ ನೀವು ಥಿಂಕ್ ಮಾಡಿ ಆನ್ಸರ್ ಮಾಡ್ತೀರಾ, ಆಮೇಲೆ ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಸೊ ಇಲ್ಲಿ ಕ್ಲಾಸ್ ಎಂಡ್ ಮಾಡ್ತೀನಿ. ಸೊ ನಿಮ್ಗೆ ಕ್ಲಾಸ್ ಹೆಂಗ್ ಅನ್ಸ್ತು, ಇನ್ನು ಏನಾದ್ರು ಆಡ್ ಮಾಡ್ಬೇಕು ಅಂದ್ರೆ ನೀವು ಕಮೆಂಟ್ ಅಲ್ಲಿ ಹೇಳ್ಬೋದು. ಸೊ ಇದೇ ತರ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಕೂಡ ಈ ಒಂದು ಸ್ಟೇಟ್ ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗ್ತಿದ್ರೆ ಅವ್ರಿಗೂ ಕೂಡ ಈ ಕ್ಲಾಸಸ್ ನ ಶೇರ್ ಮಾಡ್ಬೋದು. ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿಗೆ ಕ್ಲಾಸ್ ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.